ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಿಜ್ಞಾಸೆಯ ಒಂದು ಪಾಡ್ಕಾಸ್ಟ್ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಜ್ಞಾತುಂ ಇಚ್ಛಾ ಜಿಜ್ಞಾಸ ಅಂತ ಹೇಳ್ತಾರೆ. ನಾವು ಏನಾದರೂ ವಿಷಯವನ್ನು ಒಂದು ತಿಳ್ಕೋಬೇಕು ಅಂತಂದರೆ ಆ ವಿಷಯವನ್ನು ಚೆನ್ನಾಗಿ ಮನನ ಮಾಡಿರಬೇಕು. ಆ ಮನನ ಮಾಡುವಾಗ ಆ ಬರುವಂಥ ಪ್ರಶ್ನೆ ಅದು ಜಿಜ್ಞಾಸೆ ಆಗ್ತದೆ. ಇವತ್ತು ಈ ನಮ್ಮ ಜಿಜ್ಞಾಸೆಯ ಪಾಡ್ಕಾಸ್ಟ್ನಲ್ಲಿ ನಮ್ಮವರೇ ಆದಂಥ ಪಂಡಿತ ಸತ್ಯಮೂರ್ತಿ ಆಚಾರ್ಯರು ನಮ್ಮ ಒಂದು ಕರೆಗೆ ಒಗೊಟ್ಟು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಜಿಜ್ಞಾಸೆ ತಂಡದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಡಿತ ಸತ್ಯಮೂರ್ತಿ ಆಚಾರ್ಯರು ಯತಿಕುಲ ಚಕ್ರವರ್ತಿಗಳಾದಂತಹ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರಲ್ಲಿ ವೇದಾಂತ ಅಧ್ಯಯನ ಮಾಡಿ ಪ್ರಸ್ತುತ ಹುಬ್ಬಳ್ಳಿ ನಗರದಲ್ಲಿದ್ದು ಕರ್ನಾಟಕ ಶಿಕ್ಷಣ ಸೇವಾ ಸಮಿತಿ ಇದರ ಕಾಲೇಜಿನ ಗೌರವ ಕಾರ್ಯದರ್ಶಿಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಆಚಾರ್ಯರು ತಮ್ಮ PhD ವಿದ್ಯಾಭ್ಯಾಸವನ್ನು ಋಗ್ಭಾಷೆಯಲ್ಲಿ ಕೂಡ ಮುಗಿಸಿದ್ದಾರೆ. ಆಚಾರ್ಯರು ಸುಂದರವಾದಂತಹ ವಾಗ್ಮಿಗಳು. ಆಚಾರ್ಯರ ಪ್ರವಚನ ಕೇಳಿದರೆ ನಿಜವಾಗಿಯೂ ಕಣ್ಣಲ್ಲಿ ನೀರು ಬರ್ತದೆ. ನಾನು ಹೋದ ಸಲ ಮಧ್ವನವಮಿ ಸಮಯದಲ್ಲಿ ಉತ್ತರಾದಿ ಮಠದಲ್ಲಿ ಆಚಾರ್ಯರು 3 ದಿವಸ ಮಧ್ವನವಮಿ ಪ್ರಯುಕ್ತ ಸುಮಧ್ವಿಜಯನ್ನು ಹೇಳಿದ್ರು. ಆ ಸುಮಧ್ವಿಜಯದಲ್ಲಿ ಬರುವಂತಹ ಆಚಾರ್ಯರ ಪಾತ್ರವನ್ನು ವರ್ಣನ ಮಾಡುವಾಗ ನಮಗೆ ಗೊತ್ತಿಲ್ಲದಂಗೇನೋ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದ್ದು. ಅದರಿಂದ ನಾನು ಆಚಾರ್ಯರಿಂದ ಬಹಳ ಪ್ರಭಾವಿತಗೊಂಡಿದ್ದೇನೆ. ಇವತ್ತು ಆಚಾರ್ಯರು ನಮ್ಮಲ್ಲಿದ್ದಾರೆ. ಎಲ್ಲ ಯುವ ಜನತೆಗೆ ಮತ್ತು ಎಲ್ಲ ಜನತೆಗೆ ಬೇಕಾಗಿರುವಂಥ ಕೆಲವೊಂದು ಸಂದೇಹಗಳನ್ನು ಪರಿಹಾರ ಮಾಡಲು ಆಚಾರ್ಯರು ನಮ್ಮ ಜೊತೆಗಿದ್ದಾರೆ. ಆಚಾರ್ಯ ತಮಗೆ ಸ್ವಾಗತ. ಇವತ್ತು ನಾವು ಮಧ್ವಾಚಾರ್ಯರ ಬಗ್ಗೆ ಮಧ್ವನವರಾತ್ರೋತ್ಸವದಲ್ಲಿದ್ದೇವೆ ಆಚಾರ್ಯ ನಾವು. ಹಾಗಾಗಿ ಈ ಮಧ್ವಾಚಾರ್ಯರ ಬಗ್ಗೆ ಸುಮಧ್ವಿಜಯದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ ಆಚಾರ್ಯ. ನಮಗೆ ಒಂದು ಸಂದೇಹಗಳನ್ನು ತಾವು ಪರಿಹಾರ ಮಾಡಬೇಕು ಅಂತ ಹೇಳಿ ಆಚಾರ್ಯ ಸವಿನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಚಾರ್ಯ, ಈ ಸುಮಧ್ವಿಜಯ ಗ್ರಂಥ ನಿಮ್ಮ ಜೀವನದಲ್ಲಿ ಯಾವ ಹಂತದಲ್ಲಿ ನೀವು ಪರಿಚಯ ಆಯಿತು ಮತ್ತು ಆ ಗ್ರಂಥ ನಿಮ್ಮನ್ನು ಹೆಚ್ಚಿಗೆ ಆಕರ್ಷಣೆ ಮಾಡಲಿಕ್ಕೆ ಕಾರಣ ಏನು ಆಚಾರ್ಯ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಮೊದಲು ಮಧ್ವಾಚಾರ್ಯರಿಗೆ, ಅವರ ಆರಾಧ್ಯ ಮೂರ್ತಿಯಾದ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ನಮ್ಮ ಗುರುಗಳಿಗೂ ನಮಸ್ಕಾರವನ್ನು ಮಾಡಿ, ಈ ಮಧ್ವವಿಜಯ ಎನ್ನುವಂಥ ಗ್ರಂಥ ನನ್ನ ಜೀವನದಲ್ಲಿ ಪರಿಚಯವಾದದ್ದು ಮೊದಲ ಬಾರಿಗೆ ನನಗೆ ವಿದ್ಯಾಪೀಠದಲ್ಲಿ ನಾನು ಅಧ್ಯಯನ ಮಾಡುವಾಗ ನಾನಿನ್ನೂ 1ನೇ ತರಗತಿ ಓದ್ತಾ ಇದ್ದೆ. ಆಗ ಆಕಸ್ಮಿಕವಾಗಿ ವಿದ್ಯಾಪೀಠದ ವಲಯದಲ್ಲಿ ಹಿರಿಯ ವಿದ್ವಾಂಸರೊಬ್ಬರು ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಅವರು ಮಧ್ವವಿಜಯದ ಉಪನ್ಯಾಸವನ್ನು ಮಾಡ್ತಾಯಿದ್ರು. ಸಹಜವಾಗಿ ಮಧ್ವಾಚಾರ್ಯರ ಬಗ್ಗೆ ಅವರು ಹೇಳುವಾಗ ನಮಗೆ ಗೊತ್ತಿಲ್ಲದೇನೆ ನಾವು ನಿಜವಾಗಲೂ ಈ ಜನ್ಮವನ್ನು ಪಡೆದದ್ದು ಸಾರ್ಥಕ ಅನ್ನುವ ಭಾವ ಬರಲಿಕ್ಕೆ ಶುರುವಾಯಿತು. ಆಗ ಮಧ್ವಾಚಾರ್ಯರ ಚರಿತ್ರೆಯನ್ನು ಓದಬೇಕು ಅನ್ನುವ ಹಂಬಲ ನಮಗೆ ವಿದ್ಯಾಪೀಠದಲ್ಲಿ 3ನೇ ತರಗತಿಗೆ ಇದು ಆರಂಭ ಆಯಿತು. ಆಗ ಓದುವಾಗ ಮಧ್ವಾಚಾರ್ಯರ ಚರಿತ್ರೆಯನ್ನು ಓದ್ತಾ ಹೋದಂತೆ ಪರಮಾನಂದ, ಎಷ್ಟು ಖುಷಿಯಾಗೋದಂದರೆ ಅದರಲ್ಲೂ ಒಂದು ಪ್ರಸಂಗ ಬರುತ್ತೆ ಮಧ್ವವಿಜಯದಲ್ಲಿ, ನನಗೆ ತುಂಬ ಆಕರ್ಷಣೆ ಮಾಡಿದಂಥ ಒಂದು ಪ್ರಸಂಗ. ಸಾಮಾನ್ಯ ಮನುಷ್ಯನಿಗೇನಾಗುತ್ತೆ ಅಂದರೆ ಜೀವನದಲ್ಲಿ ಒಬ್ಬನೇ ಏಕಾಂಗಿ ಆಗಿಬಿಟ್ರೆ ಜೀವನ ಯಾಕೋ ಒಂಥರ ಭಯ ಅನ್ನಿಸ್ತಾ ಇರುತ್ತೆ, ದುಗುಡ ಆಗ್ತಾ ಇರುತ್ತೆ. ಯಾರಾದರೂ ನಮಗೆ ಮನೆಯಲ್ಲಿ ಒಬ್ಬರೇ ಇದ್ವಿ, ರಾತ್ರಿ ಮಲಗಬೇಕು ಅಂತಾಗ ಒಬ್ಬರೇ ಮಲಗಬೇಕು ಅಂದರೆ ಹೆದರಿಕೆ ಆಗುತ್ತೆ. ಪಕ್ಕದ ಮನೆಯವ್ರನ್ನೋ ಯಾರನ್ನೋ ಕೇಳ್ತೀವಿ, ಇವತ್ತೊಂದು ದಿವಸ ನಮ್ಮ ಜೊತೆಗೆ ಇರಿ ಅಂತ ಕೇಳಿಕೊಡ್ತೀವಿ. ಯಾಕೆ ಅಂದರೆ ನಾನು ಒಬ್ಬ ಅನ್ನುವ ಭಾವ ಇದ್ದಾಗ. ಮಧ್ವಾಚಾರ್ಯರು ಅವರು ಚಿಕ್ಕ ವಯಸ್ಸಿನಲ್ಲಿ, ವಾಸುದೇವಾಚಾರ್ಯರು ಅಂತ, ಆ ಕಾಲದಲ್ಲಿ ಅವರು ತಮ್ಮ ಮನೆಯಿಂದ ಉಡುಪಿ ತನಕ ಒಬ್ಬರೇ ಹೋಗ್ಬಿಡ್ತಾರೆ. ಉಡುಪಿ ತನಕ ಒಬ್ಬರೇ ಹೋಗಿ ಅಲ್ಲಿ ಅನಂತೇಶ್ವರ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ, ಪ್ರದಕ್ಷಿಣೆ ನಮಸ್ಕಾರ. ಅಲ್ಲಿ ಇವರನ್ನು ಹುಡುಕಿಕೊಂಡು ಅವರ ತಂದೆ ಹೋಗ್ತಾರೆ, ಮಧ್ಯಗೇಹ ಭಟ್ರು ಹೋಗಿ ನೋಡುವಾಗ ಆಶ್ಚರ್ಯವಾಗಿ ವಾಸುದೇವಾಚಾರ್ಯ ನೋಡಿ, ಅಯ್ಯೋ ಕಳ್ಕೊಂಡ್ಬಿಟ್ಟೆ ಮಗನನ್ನ ಅಂತ ಅಂದ್ಕೊಂಡಿದ್ರು. ಐ ಪಾಲಯ ಬಾಲಕಂ ಅಂತ ಕೇಳಿಕೊಂಡು ದೇವರಲ್ಲಿ ಆಮೇಲೆ ಕರ್ಕೊಂಡು ಬರಬೇಕಾದ್ರೆ ಆ ಮಗುವನ್ನು ಕೇಳ್ತಾರೆ, ವಾಸುದೇವಾಚಾರ್ಯ ಅಷ್ಟು ದೂರದಿಂದ ಇಲ್ಲಿ ತನಕ ಒಬ್ಬರೇ ಬಂದ್ರಲ್ಲ, ನಿಮಗೆ ಭಯ ಆಗಲಿಲ್ವಾ?
ಅದಕ್ಕೆ ಆ ಕೂಸು, ಸಣ್ಣ ಕೂಸು ಅವಾಗಲೇ ಹೇಳಿದ್ರಂತೆ, 2 ಬೆಟ್ಟು ಮಾಡಿ ತೋರಿಸಿದ್ರಂತೆ, ಅಪ್ಪ ನಾನು ಒಬ್ಬ ಅಲ್ಲ, ನಾವಿಬ್ರು. ನನು ಸಖಾ ಮಮ ಕಾನನ ಗೋ ವಿಭುಹು, ನನ್ನ ದಾರಿ ಉದ್ದಕ್ಕೂ ಕೂಡ ಭಗವಂತ ನನ್ನ ಸ್ನೇಹಿತನಾಗಿದ್ದ. ಅಂದ್ರೆ ನಾವು ಜೀವನದಲ್ಲಿ ಯಾವತ್ತೂ ಒಬ್ಬರು ಅಲ್ವೇ ಇಲ್ಲ, ಜೀವಾತ್ಮನ ಜೊತೆಗೆ ಪರಮಾತ್ಮ ಜೊತೆಗಿದ್ದೇ ಇರ್ತಾನೆ ಅನ್ನುವ ಸಿದ್ಧಾಂತವನ್ನು ಕೊಟ್ಟವರು ಮಧ್ವಾಚಾರ್ಯರು. ಎಷ್ಟು ಅದ್ಭುತವಾಗಿದೆ ಈ ಸಿದ್ಧಾಂತ. ಯಾಕೆ ಅಂದ್ರೆ ನಾವು ಒಬ್ಬರು ಅನ್ನುವಾಗ ಭಯ, ನಮ್ಮ ಜೊತೆಗೆ ಜೀವಾತ್ಮನ ಜೊತೆಗೆ ಪರಮಾತ್ಮ ಸದಾ ಇದ್ದಾನೆ, ಅವನು ರಕ್ಷಣೆ ಮಾಡ್ತಾನೆ ಎನ್ನುವಂತ ನಂಬಿಕೆಯನ್ನು ಹುಟ್ಟಿಸುವ ಸಿದ್ಧಾಂತ ಮಧ್ವ ಸಿದ್ಧಾಂತ. ಅದರಿಂದ ಭಯ ಇಲ್ಲದ ಸಿದ್ಧಾಂತ ಕೊಟ್ಟದ್ದು ಜೀವನಕ್ಕೆ, ಆದ್ರಿಂದ ಅದು ತುಂಬಾ ಆಕರ್ಷಣೆ ಮಾಡಿತು. ಹೀಗೆ ನಾನು ಆ ಗ್ರಂಥಕ್ಕೆ ತುಂಬಾ ಆಕರ್ಷಿತನೂ ಕೂಡ ಆದೆ. ಬಹಳ ಸಂತೋಷ ಆಚಾರ್ಯ. ನೀವು ಯಾವ ರೀತಿ ಸುಮಧ್ವಿಜಯದಿಂದ ಆಕರ್ಷಿತರಾದರಿ ಅಂತ ತಿಳಿಸಿಕೊಟ್ರಿ. ನಾನು ಕೂಡ ತಾವು ಹೇಳಿರುವ ಸುಮಧ್ವಿಜಯ ಪ್ರವಚನದಿಂದಲೇ ಬಹಳ ಆಕರ್ಷಿತನಾದೆ. ಹೋದ ಸಲ ತಾವು ಮಾಡಿರೋ ಪ್ರವಚನದಿಂದ 2-3 ಬಾಲಕರು ನಿಮ್ಮ ಪ್ರವಚನವನ್ನು ಕೇಳಿ ಅವರ ಮಕ್ಕಳನ್ನು ಕೂಡ ಈಗ ಸುಮಧ್ವಿಜಯ ಪಾಠಕ್ಕೆ ಹಾಕಿದ್ದಾರೆ ಆಚಾರ್ಯ. ಅದು ಬಹಳ ಸಂತೋಷವನ್ನು ಕೂಡ ಬಹಳ ಸಂತೋಷ. ಇನ್ನೊಂದು, ನೀವು ಈಗ ಸುಮಧ್ವಿಜಯದ ಬಗ್ಗೆ ಹೇಳಿದ್ರಿ ಆಚಾರ್ಯ. ಈ ಸುಮಧ್ವಿಜಯ, ಇದು ಸುಮಧ್ವಿಜಯ ಅಂದ್ರೆ ಏನು? ಇದು ಯಾವ ರೀತಿ ಗ್ರಂಥ? ಇದನ್ನ ಯಾರು ಬರೆದಾರ ಆಚಾರ್ಯ? ಅದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ಬೇಕಾಗಿ ವಿನಂತಿ. ಇದನ್ನ ಬರೆದವರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ಅಂತ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಸಾಮಾನ್ಯ 3 ಜನ ಮಕ್ಕಳು ಅಂತ ಉಲ್ಲೇಖ ಇದೆ. ಆ 3 ಜನ ಮಕ್ಕಳಲ್ಲಿ ಕೊನೆಯ ಮಗನೇ ನಾರಾಯಣ ಪಂಡಿತಾಚಾರ್ಯರು ಅಂತ. ಇವರಿಗಿಂತ ಮೊದಲು 2 ಇದ್ರು, ಅವ್ರ ಹೆಸರು ಎಲ್ಲೂ ಉಲ್ಲೇಖ ಇಲ್ಲ. ಆದರೆ ಕೊನೆಯವರು ಇವರು ಹೆಚ್ಚು ಮಧ್ವಾಚಾರ್ಯರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡವರು. ಅಂದರೆ ಇವರು ತುಂಬ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಧ್ವಾಚಾರ್ಯರನ್ನ ಕಣ್ಣಾರೆ ಕಂಡವರು. ಅದರಿಂದ ಆ ಗ್ರಂಥವನ್ನು ಬರೆಯುವಾಗ ತುಂಬ ಇತಿಹಾಸದ ಬಗ್ಗೆ ಕಾಳಜಿ ಇದ್ದು ಬರೆದಿದ್ದಾರೆ. ಅವರು ಬರೀಬೇಕಾದ್ರೆ ಸುಮ್ಮನೆ ಹೇಳಲಿಲ್ಲ. ಅವರೇ ಹೇಳ್ಕೊಳ್ತಾರೆ, ನಾನು ಈ ಕಾವ್ಯವನ್ನು ಬರೆದಿದ್ದೇನೆ ಅಂದರೆ ಮಧ್ವಾಚಾರ್ಯರು ನನ್ನ ಗುರುಗಳು, ಅದಕ್ಕೋಸ್ಕರ ಅವರ ಕೀರ್ತಿಯನ್ನ ಹೆಚ್ಚಿಸಬೇಕು ಅನ್ನೋದಕ್ಕೋಸ್ಕರ, ಅಥವಾ ನನ್ನ ಕಾವ್ಯದ ಪ್ರತಿಭೆ ಹೇಗಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ, ಅಥವಾ ನನ್ನ ಕಪೋಲ ಕಲ್ಪಿತವಾದ ಮಾತುಗಳನ್ನು ಹೇಳಿ ರಂಜಿಸಬೇಕು ಅನ್ನೋದಕ್ಕೋಸ್ಕರ ನಾನು ಈ ಕಾವ್ಯ ಬರೀಲಿಲ್ಲ. ಇದು ಏನು ನಡೆದಿದೆಯೋ ಆ ಘಟನೆಯನ್ನು ಬರೆದಿದ್ದೀನಿ. ನಡೆದ ಘಟನೆಯನ್ನ ಕೇಳಿ ಕಾವ್ಯಶ್ರೀಯೇವ ಗುರುಕೀರ್ತಯೇವ ಪ್ರೋಕ್ತಂ ಸ್ವಯೈವಾಪಿ ಮನೀಷಯಾವ. ಆದ್ರಿಂದ ತಸ್ಮಾನ್ನ ಶಂಕೇತ ಮಹಾಜನೇನ, ಅದರಿಂದ ಶಂಕೆ ಮಾಡಬೇಡಿ ಈ ಗ್ರಂಥದ ಬಗ್ಗೆ. ಇದು ಇಂಥ ಗ್ರಂಥ ಇತಿಹಾಸಕ್ಕೆ ಚ್ಯುತಿ ಬರದಂತೆ. ಅದರಲ್ಲೂ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಕಾವ್ಯ ಬರೆಯುವಾಗ ನಾನು ಅನೇಕ ಜನರನ್ನ ಕೇಳಿದ್ದೇನೆ. ಅನೇಕ ಜನರನ್ನ ಕೇಳಿಕೊಂಡು ಅದರಲ್ಲಿ ಇದಮಿತ್ತಂ ಅಂತ ಯಾವ ವಿಷಯ ಬಂದಿದೆಯೋ ಅದನ್ನ ಮಾತ್ರ ಸಂಗ್ರಹ ಮಾಡಿ ಬರೆದಿದ್ದೇನೆ. ದ್ವಯೋರ್ ವಕ್ತ್ರೇ ವಿರೋಧೇತು ಸ್ವೀಕೃತ ಪ್ರಬಲಸ್ಯ ಗೀಹಿ. ಇಬ್ಬರಲ್ಲಿ ವಿರೋಧದ ಮಾತುಗಳು ಬಂದಾಗ ಆಚಾರ್ಯ ಚರಿತ್ರೆಯ ಬಗ್ಗೆ ಅದರಲ್ಲಿ ಪ್ರಬಲರಾದವರು ಹೇಳಿದ ವಿಷಯವನ್ನು ತೆಗೆದುಕೊಂಡಿದ್ದೇನೆ. 10 ಜನ ಹೇಳಿದ ವಿಷಯವನ್ನ ಮಾತ್ರ ನಾನಿಲ್ಲಿ ದಾಖಲು ಮಾಡಿದ್ದೇನೆ. ಇನ್ನು ಎಷ್ಟೋ ವಿಷಯಗಳನ್ನು ನಾನು ಕೇಳಿದ್ರು ಕೂಡ ಅದನ್ನು ದಾಖಲು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಯಾಕೆ ಅಂತಂದ್ರೆ ಅದೆಲ್ಲವೂ ಕೂಡ ವಿಸ್ಮೃತ ದೇವಮಾಯೆಯ, ನನಗೂ ಕೂಡ ದೇವಮಾಯೆಯಿಂದ ಮರ್ತೋಯ್ತು. ಇನ್ನಷ್ಟೇ ಅಲ್ಲ, ನಮಗ ಆ ಯೋಗ್ಯತೆ ಇಲ್ಲ ತಿಳ್ಕೊಳ್ಳುವಂಥದ್ದು. ಅದರಿಂದ ಆ ಕೆಲವು ವಿಷಯಗಳನ್ನು ನಾನು ಹೇಳಲಿಕ್ಕೂ ಹೋಗಲಿಲ್ಲ. ಅದರಿಂದ ಈ ಗ್ರಂಥ ಬರೆಯುವಾಗ ತುಂಬಾ ಕಾಳಜಿಯಿಂದ ಇತಿಹಾಸಕ್ಕೆ ಅಪಚಾರ ಆಗದಂತೆ ಬರೆದಿರುವಂಥ ಒಂದು ಕಾವ್ಯ ಇದು ಮಧ್ವವಿಜಯ. ಇದಕ್ಕೆ ಸುಮಧ್ವವಿಜಯ ಅಂತ ಕರೀತಾರೆ. ಮೂಲದಲ್ಲಿ ಶ್ರೀ ಮಧ್ವವಿಜಯ ಅಂತಲೂ ಕೂಡ ಕರೀತಾರೆ. ಹೀಗೆ ಇದರ ಹೆಸರು. ಅಂದರೆ ಮಧ್ವಾಚಾರ್ಯರ ಒಂದು ವಿಜಯ, ಅವರ ಚರಿತ್ರೆಯನ್ನು ಹೇಳುವಂಥ ಒಂದು ದಿವ್ಯವಾದ ಕಾವ್ಯ. ಸಾಮಾನ್ಯ ಬೇರೆ ಕಾವ್ಯಗಳಿಗೂ ಈ ಕಾವ್ಯಗಳಿಗೂ ಕೂಡ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ನೋಡೋದು ಅಂತಾದರೆ ಬೇರೆ ಕಾವ್ಯಗಳಲ್ಲಿ ಒಬ್ಬ ನಾಯಕ ಇರ್ತಾನೆ, ನಾಯಕಿ ಇರ್ತಾಳೆ. ಆದರೆ ಇದರಲ್ಲಿ ನಾಯಕರು ಮಾತ್ರ ಇರುವಂಥ ಒಂದು ಕಾವ್ಯ. ಹಾಗೆ ಅಂತ ಹೇಳಿ ಆ ಅದು ಅದರಲ್ಲಿ ರಸ ಇಲ್ಲ ಅಂತ ತಿಳ್ಕೋಬಾರದು. ಮತ್ತೆ ಇದೊಂದು ಮಹಾಕಾವ್ಯ. ಮಹಾಕಾವ್ಯ ಅಂತಂದ್ರೆ ಇಷ್ಟು ಸರ್ಗಗಳಿರಬೇಕು ಅಂತ ಹೇಳುತ್ತಾರೆ. ಆ ಸರ್ಗಗಳಿದ್ದು ಅದರಲ್ಲಿ ಇಂತಿಂಥ ಅಲಂಕಾರಗಳು ಬಂದಿರಬೇಕು ಅಂತ ಹೇಳುತ್ತಾರೆ. ಆ ಎಲ್ಲಾ ಅಲಂಕಾರಗಳು, ಎಲ್ಲಾ ವೃತ್ತಗಳು ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಈ ಮಧ್ವವಿಜಯ ಗ್ರಂಥ ಇದೆ ಅಲ್ವಾ, ಇದಕ್ಕೆ ಹೇಗೆ ಪುರಂದರದಾಸರು ಹಾಡು ರಚನೆ ಮಾಡಿದ್ರೆ ಅದಕ್ಕೊಂದು ಪುರಂದರ ವಿಠಲ ಅಂತ ಒಂದು ಅಂಕಿತ ಇರುತ್ತೆ, ವಿಜಯ ವಿಠಲ ಅಂತ ಅಂಕಿತ. ಹಾಗೆ ಮಧ್ವವಿಜಯಕ್ಕೂ ಕೂಡ ಒಂದು ಅಂಕಿತ ಇದೆ. ಅದೇನು ಅಂದ್ರೆ ಆನಂದ ಅಂಕಿತ ಅಂತ. ಆನಂದ ಅಂಕಿತ ಅಂತ ಹೇಳುತ್ತಾರೆ. ಯಾಕಿದಕ್ಕೆ ಆನಂದ ಅಂಕಿತ ಅಂತ ಹೆಸರು ಅಂದ್ರೆ, ಪ್ರತಿ ಸರ್ಗದ ಕೊನೆಯಲ್ಲಿ ಇರುವ ಶ್ಲೋಕದಲ್ಲಿ ಆನಂದ ಅನ್ನೋ ಶಬ್ದ ಬರುತ್ತೆ ಒಂದು. ಇನ್ನೊಂದೇನು ಅಂದ್ರೆ, ಇದು ಈ ಕಾವ್ಯವನ್ನ ಓದಿದ್ರೆ
ಅವರಿಗೆ ಗೊತ್ತಿಲ್ಲದೆ ಒಳಗೆ ಆನಂದ ಆಗತ್ತೆ. ಆ ಆನಂದ ತಡಿಲಿಕ್ಕಾಗಲ್ಲ, ಖುಷಿ ಆಗತ್ತೆ. ನೀವು ಕಾವ್ಯ ಓದೋದು ಬೇಡಪ್ಪ, ಕನಿಷ್ಠ ಪಕ್ಷ ಮಧ್ವ ವಿಜಯದಲ್ಲಿರುವಂಥ ಆ ಶ್ಲೋಕಗಳ ಧಾಟಿ ಇದೆಯಲ್ವ, ಆ ಧಾಟಿ ಕಿವಿಯಲ್ಲಿ ಕೇಳ್ತಾ ಇದ್ರೂ ಕೂಡ ಆನಂದ ಆಗಿ ಹೋಗುತ್ತೆ. ಆದ್ದರಿಂದ ಇದಕ್ಕೆ ಆನಂದಾಂಕಿತ ಅಂತಲೂ ಕೂಡ ಕರೀತಾರೆ. ಅಂಥ ವಿಶಿಷ್ಟವಾದಂಥ ಗ್ರಂಥ ಮಧ್ವಾಚಾರ್ಯರ ಗ್ರಂಥ ಎನ್ನುವಂಥದ್ದು. ಅದು ತಾವು ಹೇಳಿದಂತೆ ಮಧ್ವವಿಜಯ ಎಲ್ಲರೂ ಕೂಡ ಅದನ್ನು ಕೇಳಿದರೆ ಆಕರ್ಷಿತರಾಗಿ ಬರ್ತಾರೆ ಅಂತ ಖಂಡಿತವಾಗಿಯೂ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಂಥ ದಿವ್ಯವಾದಂಥ ಗ್ರಂಥ. ಅದನ್ನು ಬರೆದವರು ನಾರಾಯಣ ಪಂಡಿತಾಚಾರ್ಯರು ಅಂತ 16 ಸರ್ಗಗಳಲ್ಲಿ ಈ ಗ್ರಂಥವನ್ನು ಬರೆದಿದ್ದಾರೆ. ಬಹಳ ಸಂತೋಷಾಚಾರ್ಯ. ನಮಗೆಲ್ಲ ಒಂದು ಸಂದೇಹ ಇತ್ತು, ಈ ರವಿ ಕಾಣದ ವಸ್ತುವನ್ನು ಕವಿ ಕಾಣತಾನೆ ಅಂಥೇಳಿ. ಈ ಸುಮಧ್ವಿಜಯನೋ ಏನೋ ಹಂಗೇನೋ ಅವರು ತಮ್ಮ ಕಾವ್ಯದ ಶಕ್ತಿಯನ್ನು ವರ್ಣನ ಮಾಡಲಿಕ್ಕೆ ಆಚಾರ್ಯ ಮಧ್ವರ ಚರಿತ್ರೆಯನ್ನು ತಮ್ಮ ಏನೋ ಬರದಾರೇನೋ ಅನ್ನೋ ಸಂದೇಹವಿತ್ತು. ಆ ಸಂದೇಹವನ್ನು ನೀವು ಇದಮಿತ್ತಂ ಅಂತೇಳಿ ಅವರು ಅಂದ್ರೆ ಪ್ರಮಾಣ ಸಿದ್ಧರಾಗಿಯೇ ಪ್ರಬಲವಾದ ವಾಕ್ಯವನ್ನು ತೆಗೆದುಕೊಂಡೇ ಬರದಾರ ಅಂತ ಹೇಳಿದ್ರೆ ಆಚಾರ್ಯ, ನಮ್ಮ ಸಂದೇಹ ಇಲ್ಲಿ ಪರಿಹಾರ ಆಯ್ತು ಆಚಾರ್ಯ. ಬಹಳ ಸಂತೋಷ ಆಯಿತು. ಇನ್ನೊಂದಂದ್ರೆ ಆಚಾರ್ಯ, ಈ ಸುಮಧ್ವಿಜಯ ಕಾವ್ಯ ಈ ಇತರ ಕೃತಿಗಳಿಗಿಂತ ವಿಭಿನ್ನ ಯಾವ ರೀತಿ? ಇದಕ್ಕೇನು ಒಂದು ವಿಶೇಷ ಮಹತ್ವ, ಏನಿದರಲ್ಲಿ ವಿಭಿನ್ನತೆ? ನೀವು ಎಲ್ಲ ರಸಗಳಿವೆ ಅಂತ ಹೇಳಿದ್ರಿ ಆಚಾರ್ಯ. ಇದು ಅಂದ್ರೆ ನಾವು ಕೇಳುವಾಗ ಸುಮಧ್ವಿಜಯದಲ್ಲಿ ಕೇಳ್ತಾ ಇರ್ತೇವೆ, ಈ ದಶಮ ಸರ್ಗ ಬಂದಾಗ ಶಿಷ್ಯ ನಾನಾ ವೃತ್ತ ಸುವೃತ್ತ ಮಾಕ್ಯ ವಿವೋಚ, ನಾನಾ ವೃತ್ತಗಳಲ್ಲಿ ಕಾವ್ಯವನ್ನು ಮಾಡ್ತಾನೆ ಅಂತೆಲ್ಲ ಕೇಳ್ತಾ ಇರ್ತೇವೆ. ಸೊ ಇದಕ್ಕೆ ವಿಭಿನ್ನತೆ ಯಾವ ರೀತಿ? ಈ ಎಲ್ಲ ಮಹಾಕಾವ್ಯ ಅಂತ ಹೇಳಿದ್ರಿ, ಈ ಮಹಾಕಾವ್ಯದ ವಿಭಿನ್ನತೆ ಯಾವ ರೀತಿ? ಇದಕ್ಕೆ ಶ್ರೇಷ್ಠತೆ ಯಾವ ರೀತಿ ನಾವು ಬಂದಿದ್ದು ಅನ್ನೋದು ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಹೇಳಿ ಪ್ರಾರ್ಥನೆ. ಒಂದು ಇದರಲ್ಲಿ ಏನು ವಿಶೇಷ ಅಂತಂದರೆ, ಇದು ಇತಿಹಾಸವೂ ಹೌದು, ಜೊತೆಗೆ ಕಾವ್ಯವೂ ಹೌದು. ಇದು ಇತಿಹಾಸಾತ್ಮಕವಾದಂಥ ಕಾವ್ಯ. ಇತಿಹಾಸ ಅಂದರೆ ಯಾವುದನ್ನು ಇತಿಹಾಸ ಅಂತ ಕರೀತಾರೆ ಅಂದರೆ, ಇತಿಹಾಸ ಅಂದರೆ ಇತಿ ಹ ಆಸ, ಇತಿ ಈ ರೀತಿಯಾಗಿ, ಹ ಖಚಿತವಾಗಿ, ಆಸ ನಡೆದಿತ್ತು ಅಂತ, ಇದನ್ನು ಇತಿಹಾಸ. ಅದನ್ನು ಕಾವ್ಯದ ರೂಪದಲ್ಲಿ ತಂದದ್ದು ಅದು ಸುಮಧ್ವವಿಜಯ ಎನ್ನುವಂಥ ಗ್ರಂಥ. ಆ ಗ್ರಂಥದ ವಿಶೇಷತೆ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದಂತೆ ಬೇರೆ ಕಾವ್ಯಗಳಲ್ಲಿ ನಾಯಕ ನಾಯಕಿಯರಿದ್ದರೆ ಇಲ್ಲಿ ಬರೀ ನಾಯಕ ಮಾತ್ರ ಇರುವಂಥದ್ದು ಒಂದಂಶ. ಇದರ ಜೊತೆಗೆ ಇನ್ನೊಂದೇನು ಅಂದರೆ, ಇದು ಕಾವ್ಯ ಮಾತ್ರ ಆಗಿ ಉಳಿಯದೇನೆ ಇದು ಒಂದು ಪರಂಪರೆಯವರಿಗೆ ಇದು ನಿತ್ಯ ಸ್ತೋತ್ರವೂ ಕೂಡ ಆಗಿದೆ. ನಿತ್ಯ ಪಾರಾಯಣದ ಗ್ರಂಥ ಇದು. ಈ ಪಾರಾಯಣದ ಗ್ರಂಥ ಎಷ್ಟರ ಮಟ್ಟಿಗೆ ಅಂದರೆ, ಇದರ ಬಗ್ಗೆ ಒಂದು ಮಾದ್ನೂರು ವಿಷ್ಣು ತೀರ್ಥರು ಅಂತ ಅಡವಿ ಆಚಾರ್ಯರು ಅಂತ ಕರೀತಾರೆ ಅವ್ರನ್ನ. ಅವರೊಂದು ಈ ಗ್ರಂಥಕ್ಕೆ ಅಂತಲೇ ಒಂದು ಫಲಸ್ತುತಿ ಅಂತ ಬರೆದಿದ್ದಾರೆ. ಫಲಸ್ತುತಿಯನ್ನು, ಆ ಫಲಸ್ತುತಿಯನ್ನು ಹೇಳುವಾಗ ಎಷ್ಟು ಅದ್ಭುತ ಅಂದರೆ, ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಅವರಿದ್ದ ಜಾಗದಲ್ಲಿ ಯಾರೋ ಒಬ್ಬ ಪರ ಊರಿನವನು, ಅವನ ಊರಲ್ಲೆಲ್ಲ ಕ್ಷಾಮ ಬಂದು ಹೋಗಿರುತ್ತೆ, ತಿನ್ನಲಿಕ್ಕೆ ಗತಿ ಇಲ್ಲ ಅನ್ನೋ ಸ್ಥಿತಿ ಇಡೀ ಊರಿಗೆ. ಆ ಊರಿನ ರಾಜ ತನ್ನ ಮನೆಯಲ್ಲಿದ್ದ ಎಲ್ಲ ಹಣವನ್ನು ಖರ್ಚು ಮಾಡಿ ಇಡೀ ಊರಿಗೆ ಊಟಕ್ಕೆ ಹಾಕಿದ. ಎಷ್ಟು ದಿವಸ ಹಾಕ್ಲಿಕ್ಕಾಗತ್ತೆ? ಅದಾದ ನಂತರ ಏನಾಯಿತು, ಎಲ್ಲ ಖಾಲಿ ಆದಮೇಲೆ ಕಡೆಗೆ ಯಾರೋ ಹೇಳಿದರು, ಇಲ್ಲಿ ಮಾದ್ನೂರು ವಿಷ್ಣು ತೀರ್ಥರು ಅಂತಿದ್ದಾರೆ, ಅವ್ರ ಬಳಿಗೆ ಹೋಗ್ರಿ, ಅವ್ರು ಏನಾದರೂ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ. ಆಯಿತು ಅಂತ ಅವ್ರ ಬಳಿಗೆ ಹೋದ್ರಂತೆ. ವಿಷ್ಣು ತೀರ್ಥರ ದೈನಂದಿನ ಚಟುವಟಿಕೆಯಲ್ಲಿ ಒಂದೇನು ಅಂದರೆ, ಪ್ರತಿನಿತ್ಯವೂ ಕೂಡ 16 ಸರ್ಗ ಮಧ್ವವಿಜಯವನ್ನು ಪಾರಾಯಣ ಮಾಡದೆ ಒಂದು ಹನಿ ಬಾಯಿಗೆ ನೀರು ಹಾಕ್ಕೊಳ್ತಿರ್ಲಿಲ್ಲ ಬಾಬಾ. ಅಂಥ ಮಹಾತ್ಮರು ಪ್ರತಿನಿತ್ಯ ಮಾಡ್ತಿದ್ರಂತೆ. ಆ ಒಬ್ಬ ವ್ಯಕ್ತಿ ಬಂದು ಕೇಳಿದಾಗ, ನಮ್ಮ ಊರಿಗೆ ಕಷ್ಟ ಬಂದಿದೆ, ತಾವು ಪರಿಹಾರ ಮಾಡಬೇಕು ಅಂತ ಭಕ್ತಿಯಿಂದ ಕೇಳಿದ್ದಕ್ಕೆ, ನಿಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರುವಂಥ ಕಬ್ಬಿಣದ ಚೂರುಗಳನ್ನು ತಂದು ಕೊಡ್ರಿ ಅಂತ ಹೇಳುತ್ತಾರೆ. ಆ ಕಬ್ಬಿಣದ ಚೂರುಗಳನ್ನು ಮೂಟೆಗಟ್ಟಲೆ ತೊಗೊಂಡು ಬರ್ತಾನೆ ಆ ವ್ಯಕ್ತಿ. ತಂದು ಕೊಟ್ಟಾಗ ಒಂದು ಬೊಗಸೆಯಲ್ಲಿ ಆ ಕಬ್ಬಿಣದ ಚೂರುಗಳನ್ನೆಲ್ಲವನ್ನು ಕೂಡ ನೆಲದ ಮೇಲೆ ಹಾಕ್ಬೋದು. ಅದರ ಮೇಲೆ ಒಂದು ಮಣೆಯನ್ನು ಹಾಕ್ಬೋದು. ಆ ಮಣೆಯ ಮೇಲೆ ಮಾದ್ನೂರು ವಿಷ್ಣು ತೀರ್ಥರು ಕೂತ್ಕೊಂಡು ಕಾಂತಾಯ ಕಲ್ಯಾಣ ಅಂತ ಆರಂಭ ಮಾಡಿದರೆ, ಕೊನೇ ತನಕಲೂ ಕೂಡ ನಿರರ್ಗಳವಾಗಿ 16 ಸರ್ಗ ಮಧ್ವವಿಜಯವನ್ನು ಮುಗಿಸಿದ ಮೇಲೆ ಒಮ್ಮೆ ಆ ಮಣೆ ಮೇಲಿಂದ ಏಳ್ತಿದ್ರಂತೆ. ಮಣೆ ಮೇಲಿಂದ ಎದ್ದ ನಂತರ ಆ ಮಣೆ ತೆಗಿ ಅಂತ ಯಜಮಾನನಿಗೆ ಹೇಳಿದರೆ ತೆಗಿತಿದ್ದ. ಅದನ್ನು ತೆಗೆದು ನೋಡಿದರೆ ಅವನು ಇಟ್ಟದ್ದು ಕಬ್ಬಿಣ, ತೆಗೆಯುವಾಗ ಅದೆಲ್ಲ ಬಂಗಾರ ಆಗಿ ಹೋಗಿರ್ತೀವಿ. ಅಂದರೆ ಇದು ಮಧ್ವವಿಜಯವನ್ನು ಸಿದ್ಧಿ ಮಾಡಿಕೊಂಡ್ರೆ ಆಗುವ ಶಕ್ತಿ.
ಅಂದ್ರೆ ಬೇರೆ ನೀವು ನೋಡಿದರೆ ನೀವು ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ನೋಡ್ಬೋದು, ಮೇಘದೂತ ಆಸ್ವಾದ ಮಾಡ್ಬೋದು ಅದರಲ್ಲಿ. ಆದರೆ ಇದರಲ್ಲಿ ಆಸ್ವಾದ ಇದೆ, ಜೊತೆಗೆ ಒಂದು ಭಕ್ತಿ ಇದೆ. ಭಕ್ತಿಯ ರಸ ಎನ್ನುವಂತಹದ್ದು ಇದರಲ್ಲಿ ಹುಟ್ಟುತ್ತೆ ನಮಗೆ. ಅಂಥ ಒಂದು ದಿವ್ಯ, ಅಂದರೆ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದಂಥ ಕಾವ್ಯ ಇದು ಅನ್ನೋದಕ್ಕೆ ಇಂಥ ಒಂದು ಶಕ್ತಿ ಇದೆ. ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ಅನುಗ್ರಹ ಆಗುತ್ತೆ. ಅಷ್ಟೇ ಅಲ್ಲ, ಆಚಾರ್ಯರ ಬಗ್ಗೆ ಒಂದು ಭಕ್ತಿ ಹುಟ್ಟುತ್ತೆ. ಇದು ಮೋಕ್ಷದ ಮಾರ್ಗವೂ ಕೂಡ ಆಗತ್ತೆ ಕೊನೆಗೆ. ಯಾಕೆ ಅಂದರೆ ಆಚಾರ್ಯರ ಚರಿತ್ರೆಯನ್ನು ಕೇಳಿದರೂ ಕೂಡ ಇವರ ಗ್ರಂಥಗಳನ್ನು ಓದಿದ್ರಿಂದಲೇ ಮೋಕ್ಷ ಅಂತ ಹೇಳ್ತಾರೆ. ಆದ್ದರಿಂದ ಇಂಥ ವಿಶೇಷತೆ ಎನ್ನುವಂಥದ್ದು ಈ ಗ್ರಂಥದಲ್ಲಿ ಕಾಣಬಹುದಾಗಿದೆ. ಬಹಳ ಧನ್ಯವಾದಗಳು ಆಚಾರ್ಯ. ನಮ್ಮ ಹತ್ತಿರದಲ್ಲಿರುವಂತಹ ವಿಷ್ಣು ತೀರ್ಥರ ಸ್ಮರಣೆಯನ್ನು ಕೂಡ ಮಾಡಿಸಿದ್ರಿ ಆಚಾರ್ಯ. ಈಗ ಬರೋ ಶಿವರಾತ್ರಿನೇ ಅವ್ರ ಆರಾಧನೆ ಬರ್ತಾ ಇದೆ, ವಿಷ್ಣು ತೀರ್ಥರ ಆರಾಧನೆ. ಸೊ ನಾವು ಈ ಸಲ ವಿಷ್ಣು ತೀರ್ಥರಲ್ಲಿ ಹೋದಾಗ ಏನು ಅನುಸಂಧಾನ ಮಾಡಬೇಕು ಅನ್ನೋ ವಿಷಯವನ್ನು ಕೂಡ ತಾವು ಬಹಳ ಸುಂದರವಾಗಿ ತಿಳಿಸಿಕೊಟ್ರಿ. ಅಲ್ಲಿ ಹೋದಾಗ ನಾವು ಪ್ರದಕ್ಷಿಣ ನಮಸ್ಕಾರ ಹಾಕ್ತಾ ಇರ್ತೇವೆ. ಈ ಸುಮಧ್ವಿಜಯ ಪಾರಾಯಣ ಮಾಡಿ ಅವರು ಈ ರೀತಿ ಅನುಗ್ರಹ ಮಾಡಿದ್ದಾರೆ ಅನ್ನೋದನ್ನು ಸ್ಮರಣೆ ಮಾಡಿದ್ರು ನಮಗೆ ಭಾಗ್ಯ ದೊರಕ್ತದೆ. ಬಹಳ ಸಂತೋಷ ಆಯ್ತು ಆಚಾರ್ಯ. ನಾವೆಲ್ಲ ಇತಿಹಾಸವನ್ನು ಓದಿದ್ದೇವೆ, ಇತಿಹಾಸದಲ್ಲಿ ಕೇಳಿದ್ದೇವೆ. ಇತಿಹಾಸವನ್ನು ಶಬ್ದ ಅರ್ಥನೇ ಗೊತ್ತಿರಲಿಲ್ಲ ನಮಗೆಲ್ಲ ಇಷ್ಟು ದಿನ. ಇವತ್ತು ನೀವು ಇತಿಹಾಸ ಶಬ್ದದ ಅರ್ಥವನ್ನು ಕೂಡ ಹೇಳಿಕೊಟ್ರೆ ಆಚಾರ್ಯ, ಬಹಳ ಸಂತೋಷ. ಇನ್ನೊಂದು ಆಚಾರ್ಯ, ಈ ಮಧ್ವಾಚಾರ್ಯರು ವಾಯುದೇವರ ಅವತಾರ ಅಂತ ಹೇಳ್ತಾರೆ. ಆಮೇಲೆ ಅವರು ಸಜ್ಜನ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಬಂದರು ಅಂತ ಹೇಳ್ತಾರೆ. ಯಾಕೆ ವಾಯುದೇವರು ಮಧ್ವಾಚಾರ್ಯರಾಗಿ ಯಾಕೆ ಬರಬೇಕಾಯಿತು? ನಾರಾಯಣ ಪರಮಾತ್ಮ ಬರ್ಬೋದಾಗಿತ್ತಲ್ಲ. ಯಾಕಂದ್ರೆ ಹಿಂದಿನ ಯುಗಗಳಲ್ಲೆಲ್ಲ ದುಷ್ಟ ಹೇಳ್ತಾನೆ, ಎಲ್ಲೆಲ್ಲಿ ಕಷ್ಟ ಬರ್ತದೆ ಅಲ್ಲಿ ಬಂದು ನಾನು ಸಂಭವಾಮಿ ಯುಗ ಯುಗಿ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಈ ಕಲಿಯುಗದಲ್ಲಿ ವಾಯುದೇವರೇ ಯಾಕೆ ಬಂದರು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ ತಮ್ಮ ಏನಂತ ಆಚಾರ್ಯ. ಒಂದು ಏನಂಶ ಅಂತಂದರೆ, ಭಗವಂತನ ಒಂದು ಸಂಕಲ್ಪ ಪರಮಾತ್ಮನದ್ದು. ಅವನಿಗೆ ತ್ರಿಯುಗಹೂತಿ ಅಂತ ಕರೀತಾರೆ. ತ್ರಿಯುಗಹೂತಿ ಅಂದರೆ 3 ಯುಗದಲ್ಲಿ ಮಾತ್ರ ಅವತಾರವನ್ನು ಮಾಡ್ತೇನೆ ಅಂತ ಪರಮಾತ್ಮನ ಸಂಕಲ್ಪ. ಯಾಕೆ ಮಾಡಲ್ಲ? ಅವನ ಸಂಕಲ್ಪ ಅಷ್ಟೇ, ಅದ್ರ ಬಗ್ಗೆ ಕ್ವಶನ್ ಇಲ್ಲ. ಅಂದರೆ ಮಾಡ್ಬೋದಿತ್ತು ಹಾಗೆ ಹೇಗೆ ಅಲ್ಲ, ಅವನ ಸಂಕಲ್ಪ ಮಾಡಿದಾನ ಹೀಗಿರಬೇಕು ಅಂತ. ಆ ರೀತಿ ಅವನದ್ದು. ಕಲಿಯುಗದಲ್ಲಿ ಅವನ ಅವತಾರ ಮಾಡಲ್ಲ. ಮತ್ತೆ ಈ ಬುದ್ಧಾವತಾರ, ಕಲ್ಕಿ ಅವತಾರ ಎಲ್ಲ ಹೇಳುತ್ತಾರೆ. ಅದು ನಿಜವಾಗಲೂ ಕಲಿಯುಗದಲ್ಲಿ ಆದ ಅವತಾರ ಅಲ್ಲ. ಬುದ್ಧಾವತಾರ ಆದದ್ದು ಯಾವಾಗ ಅಂದ್ರೆ ದ್ವಾಪರ ಯುಗ ಮುಗಿದಿದೆ, ಇನ್ನು ಕಲಿಯುಗ ಆರಂಭ ಆಗಿಲ್ಲ. ಮಧ್ಯದ ಕಾಲ ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಬುದ್ಧಾವತಾರ ನಡೆದದ್ದು. ಅದೇ ರೀತಿ ಈಗ ನಾಳೆ ಕಲ್ಕಿ ಅವತಾರ ಎನ್ನುವಂಥದ್ದು ನಡೆಯುತ್ತಲ್ವ ಮುಂದೆ, ಅದು ಕೂಡ ಹೀಗೇನೆ, ಇದೇ ರೀತಿಯಲ್ಲೇನೆ ಅಂದ್ರೆ ಸಂಧಿಕಾಲ ಬರುವ ಕಾಲದಲ್ಲೇನೆ ಇದು ನಡೆಯುವಂಥದ್ದು ಕಲ್ಕಿ ಅವತಾರ ಅಂತ. ಹಾಗಾಗಿ ಭಗವಂತ ಅವತಾರ ಮಾಡಲ್ಲ. ಅದರಿಂದ ಅವನು ಯಾಕೆ ಮಾಡಲಿಲ್ಲ ಅಂತ ಕೇಳುವ ಹಾಗಿಲ್ಲ, ಅದು ಒಂದು ಸಂಕಲ್ಪ. ಇನ್ನು ಮಧ್ವರು ಯಾಕೆ, ವಾಯುದೇವರೇ ಮಧ್ವರಾಗಿ ಯಾಕೆ ಅವತಾರವನ್ನು ಮಾಡಿದರು ಅಂತ. ವಾಯುದೇವರು ಮಧ್ವರಾಗಿ ಯಾಕೆ ಅವತಾರ ಮಾಡಿದರು ಅಂದರೆ, ಒಂದು ಹಿಂದೆ ಇದರ ಬಗ್ಗೆ ಇತಿಹಾಸ ಇರುವಂಥದ್ದೇನು ಸ್ವಲ್ಪ ತಿಳಿಬೇಕಾಗತ್ತೆ. ಇದಕ್ಕೆ ಹಿಂದೆ ಇದ್ದದ್ದೇನು ಅಂದರೆ, ಭೀಮಾವತಾರದಲ್ಲಿ ವಾಯುದೇವರು ಭೀಮನಾಗಿದ್ದರು ಅಂತ ಹೇಳುತ್ತೆ. ಭೀಮಸೇನ ದೇವರಾಗಿರುವಾಗ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದರು ಭೀಮಸೇನ ದೇವರು. ಮುಖ್ಯವಾಗಿ 6 ಜನ ರಾಕ್ಷಸರನ್ನ, ಒಂದು ಕೀಚಕ, ದುಶಾಸನ, ಬಕಾಸುರ, ಜೊತೆಗೆ ಜರಾಸಂಧ. ಆಮೇಲೆ ಜರಾಸಂಧ ಆದ ನಂತರ ದುರ್ಯೋಧನನನ್ನು ಸಂಹಾರ ಮಾಡಿದರು. ಅದರ ಜೊತೆಗೆ ಮಣಿಮಂತ ಅಂತ ಈ 6 ಜನರನ್ನು ಸಂಹಾರ ಮಾಡಿದರು. ಅದರಲ್ಲಿ ಆ ಸಂಹಾರ ಮಾಡಿದ್ರಲ್ಲಿ ಹಿನ್ನೆಲೆ ಏನು ಅಂದರೆ, ಕೀಚಕ ಅಂದ್ರೆ ಅವನು ಕಾಮದ ಪ್ರತೀಕ, ಕಾಮ ಅವನು. ಯಾಕೆಂದ್ರೆ ಎಷ್ಟು ಕಾಮಿಸಿದ್ದ ಅಂದ್ರೆ ದ್ರೌಪದಿಯನ್ನ, ಹಠಕ್ಕೆ ಬಿದ್ದಿದ್ದ ದ್ರೌಪದಿ ಬಗ್ಗೆ, ಮಹಾಕಾಮಿಷ್ಟ. ಆದ್ರಿಂದ ಅವನನ್ನ ಸಂಹಾರ ಮಾಡಿದ. ಜೊತೆಗೆ ಇನ್ನೊಂದೇನು ಅಂದ್ರೆ, ಈ ದುಶಾಸನ ಅವನು ಕ್ರೋಧದ ಪ್ರತೀಕ. ದ್ರೌಪದಿ ನಾನು ಒಳಗೆ ಇಲ್ಲ, ಹೊರಗೆ ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ತಲೆಮುಡಿಗೆ ಕೈ ಹಾಕಿ ಏಕವಸ್ತ್ರಳಾದಂಥ ದ್ರೌಪದಿಯನ್ನು ಸಿಟ್ಟಿನಿಂದ ಎಳ್ಕೊಂಡು ಬಂದವನವನು. ಅದರಿಂದಾಗಿ ಅವನು ಕ್ರೋಧದ ಪ್ರತೀಕ. ಅವನನ್ನ ಎದೆ ಸೀಳಿ ಮನ್ಯು ಸೂಕ್ತದಿಂದಾಗಿ ಭೀಮಸೇನ ದೇವರು ಭಗವಂತನಿಗೆ ಅಭಿಷೇಕ ಮಾಡ್ತಾರೆ. ಆಮೇಲೆ ಬಕಾಸುರ ಅವನು ಮದದ ಪ್ರತೀಕ. ಯಾಕೆಂದ್ರೆ ಏಕಚಕ್ರ ನಗರದ ರಾಜ ಯಾರು ಅಂತಲೇ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಇವನೇ ಮದಭರಿತನಾಗಿ ಮೆರೆದು ಬಿಟ್ಟಿದ್ದ. ಅವನನ್ನು ಸಂಹಾರ ಮಾಡಿದ. ಇನ್ನು ಅದರ ಜೊತೆಗೆ ಜರಾಸಂಧ ಅವನು ಮಾತ್ಸರ್ಯದ ಪ್ರತೀಕ. ಯಾಕೆ ಅಂತಂದ್ರೆ, ಜರಾಸಂಧನಿಗೆ ಕೃಷ್ಣನ ಮೇಲೆ ಎಷ್ಟು ದ್ವೇಷ ಅಂದ್ರೆ, ಅವನ ಮನೆಯ ಹತ್ತಿರದಲ್ಲೇನೆ ಗಂಗಾ ಹರಿತಿದ್ಲಂತೆ. ಗಂಗಾ ಹರಿತಿದ್ರು ಕೂಡ ನಿತ್ಯವೂ ಕೂಡ ಏನ್ ಮಾಡ್ತಿದ್ದಂತೆ, ಮನೆಯಲ್ಲಿ ನಗಾರಿ ಬಾರಿಸ್ಲಿಕ್ಕೆ ಹೇಳ್ತಿದ್ದ.
24x7. ಯಾಕೆ ಅಂದ್ರೆ ಅಕಸ್ಮಾತ್ ಆ ಶಬ್ದ ನಿಂತ್ಕೊಳ್ತು ಅಂದ್ರೆ ಗಂಗೆ ಹರಿಯುವಾಗ ಆ ಗಂಗೆಯ ಜುಳು ಜುಳು ನಾದ ನನ್ನ ಕಿವಿಗೆ ಬೀಳುತ್ತಲ್ಲ, ಅದು ಬೀಳಬಾರದು. ಯಾಕೆ ಅಂದ್ರೆ ಆ ಗಂಗೆ ಕೃಷ್ಣನ್ ಪಾದ ತೊಳೆದವಳು, ಅದರಿಂದ ವಿಷ್ಣು ಪಾದೋದಕ ಅವಳ ಶಬ್ದವು ನನ್ನ ಕಿವಿಗೆ ಬೀಳಬಾರದು ಅಂತ ಅಷ್ಟರ ಮಟ್ಟಿಗೆ ಮಾತ್ಸರ್ಯ, ಕೃಷ್ಣನ ಬಗ್ಗೆ ಹೊಟ್ಟೆ ಕಿಚ್ಚವನಿಗೆ. ಅವನು ಮಾತ್ಸರ್ಯದ ಪ್ರತೀಕ, ಅವನನ್ನು ಕೊಂದಿದ್ದಾನೆ ಭೀಮ. ಅದರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದರೆ ಮಣಿಮಂತ, ಅವನು ಮೋಹದ ಪ್ರತೀಕ, ಮಿಥ್ಯಾಜ್ಞಾನದ ಪ್ರತೀಕ, ಅವನನ್ನು ಸಂಹಾರ ಮಾಡಿದ. ಜೊತೆಗೆ ದುರ್ಯೋಧನ ಅಂತಂದ್ರೆ ಅವನಿಗೆ ಲೋಭ ಎಷ್ಟರ ಮಟ್ಟಿಗೆ ಕೃಷ್ಣ ಹೇಳಿದ, ಒಂದು 5 ಗ್ರಾಮ ಕೊಡೋ ಬದುಕೊಂಡಿರ್ತಾರೆ ಅಂದ್ರೆ ಒಂದು ಸೂಜಿ ಕೊಡಲ್ಲ ಅಂತ, ಎಲ್ಲ ನನಗೇ ಬೇಕು ಅಂತ ಲೋಭ. ಅವನನ್ನು ಸಂಹಾರ ಅಂದ್ರೆ ಅರಿಷಡ್ವರ್ಗಗಳನ್ನ ಸಂಹಾರ ಮಾಡುವ ಮಹಾತ್ಮರು ಭೀಮಸೇನ ದೇವರು. ಇವರನ್ನೆಲ್ಲ ಮಾಡಿದಾಗ ಆ ಕೆಲವು ಅಸುರರೆಲ್ಲ ಏನು ಮಾಡಿದ್ರು ಅಂದ್ರೆ, ಭೀಮನಿಗೆ ಏನು ಮಾಡಿದ್ರೆ ನೋವಾಗತ್ತೆ, ಏನ್ ಮಾಡಿದ್ರೆ ನೋವಾಗತ್ತೆ ಎಂದಾಗ ಅದಕ್ಕೆ ಡೈರೆಕ್ಟ್ ಹೋಗಿ ಯುದ್ಧ ಮಾಡಿದ್ರೆ ನಾವು ಸೋಲ್ತೇವೆ, ಆಗಲ್ಲ. ಅದಕ್ಕೇನ್ ಮಾಡಬಹುದು, ಇನ್ನ ಭೀಮನಿಗೆ ಹೊಡಿಲಿಕ್ಕಾಗಲ್ಲ, ಎದುರಿಗೆ ನಿಂತು ವಾದ ಮಾಡ್ಲಿಕ್ಕಾಗಲ್ಲ, ಆದ್ರೆ ಅವನಿಗೆ ನೋವಾಗಬೇಕು. ಅವನಿಗೆ ಸಂತೋಷ ಆಗೋದು ಯಾವಾಗ? ಸಂತೋಷ ಆಗೋದು ಹರಿ ಸರ್ವೋತ್ತಮ ಅಂದ್ರೆ ಸಂತೋಷ ಆಗತ್ತೆ. ಹಾಗಾಗಿ ಜಗತ್ತಿನಲ್ಲಿ ಹರಿ ಸರ್ವೋತ್ತಮ ಅಲ್ಲ ಅನ್ನೋದನ್ನು ತೋರಿಸ್ಬೇಕು. ಅದು ಯಾವಾಗ ಆಗತ್ತೆ ಅಂತಂದ್ರೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ಭಗವಂತ ಅಂತ ಹೇಳಿದ್ರೆ ಆಗ ಎಂಥ ಮಹಾತ್ಮ ಹರಿ, ಅವನು ಸರ್ವೋತ್ತಮ ಅಂತ ಅನಿಸುತ್ತೆ. ಆದ್ರೆ ಜಗತ್ತೇ ಸುಳ್ಳು ಅಂತ ಆದ್ರೆ ಆ ಸುಳ್ಳಾದ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ ಸರ್ವೋತ್ತಮ ಹೇಗಾಗ್ಲಿಕ್ಕೆ ಸಾಧ್ಯ? ಆದ್ರಿಂದಾಗಿ ಜಗತ್ತನ್ನು ಸುಳ್ಳು ಅಂತ ಹೇಳಬೇಕು ಅಂತ ಅದಕ್ಕೋಸ್ಕರ ಕೆಲವರೆಲ್ಲ ಬಂದರು, ಆ ದೈತ್ಯರೆಲ್ಲ. ಅವರೆಲ್ಲ ಬಂದು ಏನು ಮಾಡಿದ್ರು, ಜಗತ್ತನ್ನು ಸುಳ್ಳು ಸುಳ್ಳು ಅಂತ ಪ್ರಚಾರ ಮಾಡಿದ್ರು. ಆ ಸುಳ್ಳು ಅಂತ ಪ್ರಚಾರವನ್ನು ಮಾಡಿದಾಗ ಅದು ಮತ್ತೆ ಜಗತ್ತು ಸತ್ಯ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಸಾಮಾನ್ಯ ವ್ಯಕ್ತಿಗಳು ಬಂದರೆ ಆಗಲ್ಲ. ಯಾಕೆಂದ್ರೆ ಅವರಿಗೆ ಕಲಿಪ್ರವೇಶ ಇರಬಾರ್ದು, ಅಂಥ ವ್ಯಕ್ತಿಗಳು ಬರಬೇಕು. ಕಲಿಪ್ರವೇಶ ಇಲ್ಲದೆ ಇರೋದು ಒಂದು ಭಗವಂತನಿಗೆ, ಇನ್ನೊಂದು ಬ್ರಹ್ಮವಾಯುಗಳಿಗೆ. ಆದ್ರಿಂದ ಬ್ರಹ್ಮದೇವರು ಬರಬೇಕು ಅಂದ್ರೆ ಅವರಿಗೆ ಅವತಾರ ಇಲ್ಲ ಅಂತ ಬ್ರಹ್ಮಣೋ ಅವತಾರೋಸ್ತಿ ಸನ್ನಿಧಾನಂತು ಕೇವಲಂ ಅಂತ ಹೇಳುತ್ತಾರೆ. ಅದಕ್ಕೋಸ್ಕರವಾಗಿ ವಾಯುದೇವರೇನೆ ಸರ್ವಜ್ಞಮನ್ಯಂ ಅನವೇಕ್ಷ ಸಕಾರ್ಯ ವೀರ್ಯಂ ಅಂತ, ಸರ್ವಜ್ಞರಾದವರು ಇನ್ನೊಬ್ಬರು ಇಲ್ಲ, ಆದ್ರಿಂದ ಇವರೇ ಬರಬೇಕು ಅಂತ. ವಿಶೇಷ ಏನು ಗೊತ್ತಾ, ಬೇರೆ ಯಾರಾದರೂ ಅವತಾರ ಮಾಡ್ತಾರೆ ಅಂತ ಆದ್ರೆ ಶಾಪಗ್ರಸ್ತರಾಗಿ ಅವತಾರ ಮಾಡ್ತಾರೆ. ಅರ್ಜುನ ಹುಟ್ಟಿದ್ದಾನೆ, ಅರ್ಜುನ ಶಾಪಗ್ರಸ್ತನಾಗಿದ್ದಾನೆ. ಇನ್ನೊಂದು ಕಡೆಯಲ್ಲಿ ನೀವು ನೋಡಬಹುದು, ವಿದುರ ಯಾಕೆ ಬಂದ? ಮಾಂಡವ್ಯ ಋಷಿಗಳ ಶಾಪದಿಂದ ಬಂದ. ಎಲ್ಲರೂ ಅವತಾರವನ್ನ ಮಾಡಬೇಕಾದ್ರೆ ಶಾಪದಿಂದ ಬರ್ತಾರೆ, ಆದ್ರೆ ವಾಯುದೇವರು ಹಾಗಲ್ಲ. ಅವರ ವಿಶೇಷತೆ ಏನು ಅಂದ್ರೆ, ಶಾಪದಿಂದ ಬರಲ್ಲ, ಭಗವಂತನ ಆಜ್ಞೆಯಿಂದ ಬರ್ತಾರಂತೆ. ಆ ಆಜ್ಞೆ ಬೇರೆ ಯಾರು ಹೊತ್ಕೊಳ್ಳಿಕ್ಕಾಗಲ್ಲ ಅಂತ ಆಜ್ಞೆ ಅದು. ಯಾಕೆ ಅಂದ್ರೆ ಅದರ ಬಗ್ಗೆ ತ್ರಿವಿಕ್ರಮ ಪಂಡಿತಾಚಾರ್ಯ ಬಹಳ ಚೆನ್ನಾಗಿ ಹೇಳ್ತಾರೆ. ಆಜ್ಞಾಂ ಅನ್ಯೈಹಿ ಅದಾರ್ಯಾಂ ಶಿರಸಿ ಪರಿಶರದ್ ರಶ್ಮಿ ಕೋಟಿ ಇರಕೋ, ಅದನ್ನ ಆಜ್ಞಾಂ ಅನ್ಯೈಹಿ ಅದಾರ್ಯಾಂ, ಬೇರೆ ಯಾರು ಆ ಆಜ್ಞೆಯನ್ನು ಹೊತ್ತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ವಾಯುದೇವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ವಾಯುದೇವರೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು, ತತ್ವಜ್ಞಾನವನ್ನು ಪ್ರಸಾರ ಮಾಡೋದಕ್ಕೋಸ್ಕರ ಅಂತ. ಈ ಹಿನ್ನೆಲೆ ಎನ್ನುವಂತಹದ್ದು ವಾಯುದೇವರು ಮಧ್ವರಾಗಿ ಅವತಾರ ಮಾಡಲಿಕ್ಕೆ ಕಾರಣ. ಬಹಳ ಸುಂದರವಾಗಿ, ಬಹಳ ಒಂದು ಈ ಕ್ವಶನ್ ಬಹಳ ಎಲ್ಲರ ತಲೆಯಲ್ಲಿ ಇರುತ್ತೆ ಆಚಾರ್ಯ. ಯಾಕೆ ಪರಮಾತ್ಮ ಬರಲಿಲ್ಲ, ಯಾಕೆ ಅವನ ಕಡೆ ಆಗ್ಲಿಲ್ಲ, ಏನು ಆ ಪರಮಾತ್ಮ ಸರ್ವೋತ್ತಮ ಅಲ್ಲಿ ಈಗ ಹೇಳಿದ ಪ್ರಕಾರ ಅಲ್ಲ ಅಂತೆಲ್ಲ ಸಂದೇಹಗಳಿತ್ತು. ತಾವದನ್ನ ಬಹಳ ಸುಂದರವಾಗಿ ತಿಳಿಸಿ, ಯಾಕೆ ಆಮೇಲೆ ನಾವು ನಿತ್ಯ ವಾಯುಸ್ತುತಿ ಅಂತ ಇರ್ತೇವೆ, ಆಜ್ಞಾ ಮನ್ನೆ ಇರೋದಾಜ್ಞಾ, ಬಟ್ ಅದ್ರ ಅರ್ಥನೇ ಗೊತ್ತಿರಲಿಲ್ಲ ನಮಗೆ. ನೀವು ಒಂದೇ ಇದರಲ್ಲಿ ಆ ಆಜ್ಞಾ ಮಂದಿರೋದಾರ ಅದರ ಅರ್ಥವನ್ನು ಹೇಳಿದ್ರಿ. ಅದು ಯಾಕೆ ವಾಯುದೇವರು ಮಧ್ವಾಚಾರ್ಯರಿಗೆ ಬಂದ್ರು ಅನ್ನೋ ವಿಷಯವನ್ನು ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಈಗ ಇನ್ನೊಂದು ಆಚಾರ್ಯ, ಮಧ್ವಾಚಾರ್ಯರು ಅವತಾರ ಮಾಡಿದ್ರು. ಸೊ ಈ ಮಧ್ವಾಚಾರ್ಯರು ಪಾಜಕದಲ್ಲಿ ಅವತಾರ ಮಾಡಿದ್ರು ಅಂತ ಹೇಳ್ತಾರೆ. ಯಾಕೆ ಅವರು ಪಾಜಕವನ್ನೇ ಯಾಕೆ ಅವತಾರ ಕ್ಷೇತ್ರವನ್ನಾಗಿ ತಗೊಂಡ್ರು? ಇಷ್ಟು ಸ್ಥಳಗಳಿದ್ದು, ವಿಷ್ಣು ಕ್ಷೇತ್ರಗಳಿದ್ದು, ಉಡುಪಿ ಇತ್ತು, ಎಲ್ಲ ಕಡೆ ಆ ಪಾಜಕವನ್ನೇ ಯಾಕೆ ಆರಿಸಿದ್ರು? ಅದ್ರ ವಿಶೇಷತೆ ಏನಾದ್ರು ಇದೆಯಾ ಆಚಾರ್ಯ? ಅದನ್ನು ಸ್ವಲ್ಪ ನೀವು ಹೇಳ್ಬೇಕಂತ. ಅದು ಬಹಳ ವಿಶೇಷತೆ ಇದೆ. ಏನು ಅಂದ್ರೆ, ಪಾಜಕ ಕ್ಷೇತ್ರ ಅನ್ನುವಂಥದ್ದು ಮುಖ್ಯವಾಗಿ ಅವರ ತಂದೆ ತಾಯಿಗಳಿರುವ ಕ್ಷೇತ್ರ. ಅವರ ತಂದೆ ತಾಯಿಗಳು ಯಾರು ಅಂದ್ರೆ ಮೂಲ ನಾರಾಯಣ ಮತ್ತು ಲಕ್ಷ್ಮೀದೇವಿ, ಅವರಿಬ್ಬರ ಸನ್ನಿಧಾನ. ಅದನ್ನ ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ರಾಮಾಧಿವೇಶಿತ ಹರಿ ಸ್ವಸೃಮೌಲಿ ಮಾಲಾ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ
ಕ್ಷೇತ್ರಂ ಸ ಪಾಜಕ ಪದಂ ತ್ರಿಕುಲೈಕ ಕೇತು ಕಂ ಯದ್ದದಾತಿ ಸತತಂ ಕಲು ವಿಶ್ವ ಪಾಜಾತ್ ಅಂತ. ಎಷ್ಟು ಸುಂದರವಾಗಿದೆ. ರಾಮ ಅಧಿವೇಶಿತ, ರಾಮ ಅಂದರೆ ಪರಶುರಾಮ ದೇವರೇನೇ ಪ್ರತಿಷ್ಠೆ ಮಾಡಿರುವಂತಹ ಮತ್ತು ತಮ್ಮದ್ದೇ ಪರಶುರಾಮ ದೇವರದ್ದು ಸನ್ನಿಧಾನ ಇರುವಂತಹದ್ದು. ಎರಡು ಬೆಟ್ಟಗಳಿದೆ ಅಲ್ಲಿ, ಎರಡು ಬೆಟ್ಟ. ಒಂದು ಬೆಟ್ಟ ಯಾವುದು ಅಂದರೆ ವಿಮಾನಗಿರಿ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ದುರ್ಗಾದೇವಿಯ ಸನ್ನಿಧಾನ ಇದೆ ವಿಮಾನಗಿರಿಯಲ್ಲಿ. ಆ ದುರ್ಗಾದೇವಿಯ ಸನ್ನಿಧಾನ ಅಂದರೆ ಅಲ್ಲಿ ಪ್ರತಿನಿತ್ಯವೂ ಏನಾಗ್ತಿತ್ತಂತೆ, ವಿಮಾನಗಿರಿ ಅಂತ ಯಾಕೆ ಹೆಸರು ಅಂದರೆ, ಗಿರಿ ಅಂದರೆ ಬೆಟ್ಟ, ಅದರ ಮೇಲೆ ವಿಮಾನಗಳು ಓಡಾಡ್ತಿದ್ವು. ಯಾವ ವಿಮಾನ ಅಂದರೆ ದೇವತೆಗಳ ವಿಮಾನ ಅಂತೆ. ದೇವತೆಗಳೆಲ್ಲರೂ ಕೂಡ ಭೂಲೋಕಕ್ಕೆ ಬರಬೇಕಾದ್ರೆ ಆ ದುರ್ಗಾದೇವಿಯ ಹತ್ತಿರಕ್ಕೆ ಬರೋದು, ಅವಳ ದರ್ಶನ ಮಾಡೋದು, ಹೋಗೋದು, ಈ ರೀತಿ. ಹೀಗೆ ದೇವತೆಗಳ ವಿಮಾನ ಓಡಾಡುವಂಥ ಜಾಗ ಆದ್ರಿಂದಾಗಿ ನಾವು ಹೇಗೆ ವಿಮಾನಗಳು ಓಡಾಡುವ ಜಾಗಕ್ಕೆ ಏನಂತ ಕರಿತೀವಿ, ವಿಮಾನ ನಿಲ್ದಾಣ ಅಂತ ಕರಿತೀವಿ. ಇದು ವಿಮಾನ ಓಡಾಡುವ ಬೆಟ್ಟ ಆದ್ರಿಂದ ವಿಮಾನಗಿರಿ ಅಂತ ಕರೆಸ್ತೇವೆ. ಹಾಗೆ ಆ ವಿಮಾನಗಿರಿ ಇದು ಅಂಥ ಒಂದು ಸನ್ನಿಧಾನ ಇದೆ. ಅದ್ರ ಎದುರುಗಡೆಯಲ್ಲೇ ನೋಡಿದರೆ ಇನ್ನೊಂದು ಪರಶುರಾಮ ದೇವರ ಸನ್ನಿಧಾನ ಇದೆ. ಈ ಸನ್ನಿಧಾನ ಇರೋದರಿಂದ ಅದನ್ನು ಆರಿಸ್ಕೊಂಡ್ರು ಒಂದು. ಇನ್ನೊಂದು ವಿಶೇಷ ಏನು ಅಂದರೆ, ಆ ಪಾಜಕ ಕ್ಷೇತ್ರ ಇದೆ ಅಲ್ವಾ, ಪಾಜಕ ಕ್ಷೇತ್ರದಲ್ಲಿ ಪ ಅಜ ಕ ಅಂತ ಅದನ್ನು ಬಿಡಿಸೋದು. ಪ ಅಂದರೆ ಪಾಲನೆ ಮಾಡುವಂತಹ, ಅಜ ಅಂದರೆ ಭಗವಂತನು ನಿರ್ಮಾಣ ಮಾಡಿದ, ಕ ತೀರ್ಥ ಇದೆ ಅಂತ, ಕ ಅನ್ನೋದಕ್ಕೆ ತೀರ್ಥ ಅಂತ ಅರ್ಥ. ಪಾಜಕ ಅಂದರೆ ಪಾಲನೆ ಮಾಡುವ ಭಗವಂತನಿಂದ ನಿರ್ಮಿತವಾದ ತೀರ್ಥ ಇರುವ ಸ್ಥಳ ಅಂತ ಅರ್ಥ. ಅಲ್ಲಿ ಪರಶುರಾಮ ದೇವರು ಏನು ಮಾಡಿದ್ದಾರೆ ಅಂದರೆ 4 ತೀರ್ಥಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ಕೈಯಲ್ಲಿ ಒಂದೊಂದು ಆಯುಧ ಇತ್ತು. ಒಂದು ಬಾಣ ಇತ್ತು. ಅವರು ಬಾಣವನ್ನು ನೆಲಕ್ಕೆ ಹಾಕಿದ್ರು, ಅಲ್ಲೇ ಒಂದು ತೀರ್ಥ ಆಯಿತು, ಅದು ಬಾಣ ತೀರ್ಥ ಅಂತ ಕರೆದ್ರು. ಧನಸ್ಸನ್ನು ಕೆಳಗೆ ಹಾಕಿದ್ರು, ಅಲ್ಲಿ ಒಂದು ತೀರ್ಥ ಆಯಿತು, ಅದು ಧನುಸ್ ತೀರ್ಥ ಅಂತ ಕರೆದ್ರು. ಇನ್ನೊಂದು ಪರಶು ಅಂದರೆ ಕೊಡಲಿ, ಆ ಕೊಡಲಿಯನ್ನು ಕೆಳಗೆ ಹಾಕಿದ್ರು, ಅಲ್ಲಿಗೆ ಕೊಡಲಿ ತೀರ್ಥ ಅಂದರೆ ಪರಶು ತೀರ್ಥ ಅಂತ ಆಯಿತು. ಇನ್ನೊಂದು ಗದೆಯನ್ನು ಹಾಕಿದ್ರು, ಅದರಿಂದ ಒಂದು ತೀರ್ಥ ನಿರ್ಮಾಣ ಆಯಿತು, ಅದಕ್ಕೆ ಗದಾ ತೀರ್ಥ ಅಂತ ಕರೀತಾರೆ. ಒಂದೊಂದು ದಿಕ್ಕಿನಲ್ಲಿದೆ. ಅಲ್ಲಿ ಇವತ್ತಿಗೂ ಕೂಡ ಅಲ್ಲೊಂದು ಇತಿಹಾಸ ಇದೆ. ಏನು ಅಂದರೆ, ಆ 4 ತೀರ್ಥದಲ್ಲೂ ಏಕಕಾಲದಲ್ಲಿ ಅಂದರೆ ಒಂದೇ ದಿನದಲ್ಲಿ ಆ 4 ತೀರ್ಥದಲ್ಲಿ ಸ್ನಾನ ಮಾಡಿದರು ಅಂತಾದರೆ ತ್ರಿಸ್ಥಳಿ ಯಾತ್ರಾ ಫಲ ಎನ್ನುವುದು ಬರುತ್ತಂತೆ. 3 ಕ್ಷೇತ್ರಗಳಿಗೆ ಅಂದರೆ ಕಾಶಿ, ಗಯಾ, ಪ್ರಯಾಗ, ಈ 3 ಕ್ಷೇತ್ರದಲ್ಲಿರುವ ಗಂಗಾದಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರುತ್ತದೋ ಆ ಪುಣ್ಯ ಎನ್ನುವಂಥದ್ದು ಈ 4ರಲ್ಲಿ ಮಾಡಿದರೆ ಬರುತ್ತಂತೆ. ಈ ತೀರ್ಥಗಳಲ್ಲಿ ಮಧ್ವಾಚಾರ್ಯ ಅವತಾರ ಮಾಡಿದಾಗ, ವಾಸುದೇವಾಚಾರ್ಯ ಆಗಿದ್ದಾಗ ಪ್ರತಿನಿತ್ಯ, ಅದು ಎಷ್ಟು ವಯಸ್ಸು, 3 ವರ್ಷದ ವಯಸ್ಸಿರುವಾಗಲೇನೆ ಈ 4 ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ರು. ಪ್ರತಿನಿತ್ಯ ಮಾಡ್ತಿದ್ರು. ಕಡೆಗೆ ಅವರ ತಾಯಿ ಕೇಳ್ಕೊಳ್ತಾಳೆ, ಮಗು ನೀನು ಸಣ್ಣ ಕೂಸೋ, ನಿತ್ಯ ಅಷ್ಟಿಷ್ಟು ದೂರ ಹೋಗ್ತಾ ಇದೆಯಲ್ಲ, ನೀನು ಆ ಥರ ಹೋದರೆ ಏನಾದರೂ ಆದರೆ ಕಷ್ಟಪ್ಪ, ನನಗೆ ಭಯ ಆಗುತ್ತೆ, ನೀನು ಹೋಗಬೇಡ ಅಂತ ತಾಯಿ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರ ಆಗ ವಾಸುದೇವಾಚಾರ್ಯ ಏನು ಮಾಡ್ತಾರೆ ಅಂದರೆ, ಆ 4 ತೀರ್ಥಗಳನ್ನು ತಂದು ತಮ್ಮ ಮನೆಯಲ್ಲೇ ಒಂದು ತೀರ್ಥ ನಿರ್ಮಾಣ ಮಾಡಿದ್ರು. ಅದಕ್ಕೆ ವಾಸುದೇವ ತೀರ್ಥ ಅಂತ ಹೆಸರು. ವಾಸುದೇವ ತೀರ್ಥ. ಅಲ್ಲಿ ನೀವು ಇವತ್ತಿಗೂ ಪಾಜಕದಲ್ಲಿ ಹೋದ್ರೆ, ನೀವು ಅವರ ಮನೆಯಲ್ಲಿ ಹಿಂಭಾಗದಲ್ಲಿ ಹೋದ್ರೆ ಆ ತೀರ್ಥ ಇದೆ, ವಾಸುದೇವ ತೀರ್ಥ ಅಂತ ಕರೀತಾರೆ. ಅಲ್ಲಿ ಸ್ನಾನ ಮಾಡಿದ್ರು, ಈ 4ರಲ್ಲೂ ಸ್ನಾನ ಮಾಡಿದ ಪುಣ್ಯ ಇದೆ ಅಂತ ಹೇಳ್ತಾರೆ. ಅದರಿಂದ ಅಮ್ಮನಿಗೋಸ್ಕರವಾಗಿ ನಾನು ಅಲ್ಲಿ ಹೋಗಲ್ಲ ಇನ್ನ ಅಂತ ಇಲ್ಲಿಯೇ ಸ್ನಾನ ಮಾಡುತ್ತೇನೆ ಅಂತ ಹೇಳಿ ತೀರ್ಥವನ್ನೇ ನಿರ್ಮಾಣ ಮಾಡಿದರು. ಅದರಿಂದ ಇಂಥ ಒಂದು ಪವಿತ್ರವಾದ ಕ್ಷೇತ್ರ ಆದ್ದರಿಂದಾಗಿ ಇದು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಮಧ್ವರು ತನ್ನ ತಂದೆ ತಾಯಿಗಳಿರುವ ಜಾಗದಲ್ಲಿ ಅವತಾರ ಮಾಡಬೇಕು ಅಂತ ಆ ಕ್ಷೇತ್ರವನ್ನು ಆರಿಸಿಕೊಂಡ್ರು. ಈ ಹಿನ್ನೆಲೆ ಎನ್ನುವಂತಹದ್ದು ಪಾಜಕ ಆರಿಸಿಕೊಳ್ಳಿಕ್ಕೆ ಇರುವಂತಹದ್ದು. ಬಹಳ ಸಂತೋಷ ಆಯ್ತು ಆಚಾರ್ಯ. ಆಚಾರ್ಯ ಮಧ್ವರು ತಮ್ಮ ತಂದೆ ತಾಯಿ ಇರುವ ಜಾಗದಲ್ಲಿ ಅವತಾರ ಮಾಡಿದರು ಅಂತ ಹೇಳಿದ್ರಿ. ಅಂದ್ರೆ ಆಚಾರ್ಯ ಮಧ್ವರು ಸಮಾಜಕ್ಕೆ ಇದು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೇನೋ, ನಾವು ನಮ್ಮ ತಂದೆ ತಾಯಿಗಳಿರ್ತಾರೆ ಅಲ್ಲೇ ಇದ್ದು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ನಮಗೆ ಇಲ್ಲಿ ತಿಳಿದು ಬರ್ತದೆ. ಈಗ ನಾವೆಲ್ಲ ತಂದೆ ತಾಯಿಗಳನ್ನ ವೃದ್ಧಾಶ್ರಮದೆಲ್ಲ ಹಾಕಿಬಿಡ್ತೇವೆ, ಅದು ಮಾಡಬಾರದು, ಅದಕ್ಕೆ ನಾವು ಒಳ್ಳೆಯ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋ ಚಿಂತನೆಯನ್ನು ತಾವು ಹೇಳ್ಕೊಟ್ರೆ ಆಚಾರ್ಯ. ಬಹಳ ಆನಂದ ಆಗ್ತಾ ಇದೆ ತಮ್ಮ ಆ ಬಾಯಿಂದ ಸುಮಧ್ವಿಜನ ಕೇಳೋದೇ, ಆಚಾರ್ಯ ಮಹಿಮನೆ ಕೇಳೋದೇ ಬಹಳ ಆನಂದ ಆಚಾರ್ಯ. ಈ ಪಾಜಕ ಹೋಗ್ತಾ ಇದ್ವಿ ಬರ್ತಾ ಇದ್ವಿ, ಆದ್ರೆ ಈ ಅನುಸಂಧಾನ ನಮಗೆ ಬರಬೇಕು ಅಂತಂದ್ರೆ ನಮಗೆ ಗೊತ್ತೇ ಇದ್ದಲ್ಲ. ಈ ಒಂದು ಸಂದೇಹ ಪ್ರಶ್ನೆಯ ಮುಖಾಂತರ ನಮಗೆ ಸಂದೇಹ ಪರಿಹಾರ ಆಯ್ತು ಆಚಾರ್ಯ. ಬಹಳ ಧನ್ಯವಾದಗಳು ಆಚಾರ್ಯ. ಆಮೇಲೆ ಇನ್ನೊಂದು ಆಚಾರ್ಯ, ಏನು ವಾಯುದೇವರು ಅವತಾರ ಮಾಡಿದ್ರು, ಅವರು ಹಿಂದಿನ ಕೆಲವೊಂದು ಮತಗಳನ್ನು ಖಂಡನ ಮಾಡಿ ತಮ್ಮ ದ್ವೈತ ಸಿದ್ಧಾಂತವನ್ನು ಸ್ಥಾಪನಾ ಮಾಡಿದ್ರು ಅಂತ ಹೇಳ್ತಾರೆ.
ಅವರು ಸಿದ್ಧಾಂತ ಸ್ಥಾಪನಾ ಮಾಡಬೇಕಂದ್ರೆ ಹಾಗೆ ಮಾಡ್ಬೋದಿತ್ತು. ಹಿಂದಿನ ಮತಾಚಾರನ ಖಂಡನ ಮಾಡಿದ್ಯಾಕೆ, ಅದು ಮಾಡಿದ ತಪ್ಪಲ್ಲೇನು, ಹಾಗೆ ಸಿದ್ಧಾಂತ ಸ್ಥಾಪನಾ ಮಾಡ್ಬೋದು, ಯಾಕೆ ಆ ರೀತಿ ಮಾಡಿದರು ಅಂತೇಳಿ ಅದನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ. ಬಹಳ ಅಂದ್ರೆ ಇವತ್ತಿನ ಜಗತ್ತಿಗೆ ತುಂಬ ಉಪಯುಕ್ತವಾದಂಥ ಒಂದು ಪ್ರಶ್ನೆ ಕೇಳಿದ್ರಿ, ನನಗೆ ಬಹಳ ಸಂತೋಷ ಆಯ್ತು ಇದು. ಯಾಕೆ ಅಂದರೆ ಬಹಳ ಜನರಿಗೆ ಇರೋ ಸಮಸ್ಯೆ ಏನು ಅಂದರೆ, ಮಧ್ವಾಚಾರ್ಯರು ಹಿಂದಿನ ಮತಾಚಾರ್ಯರನ್ನ ಬೈದರು. ಸ್ವಾಮಿ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಏನು ಅಂದರೆ, ಸಮಗ್ರ ಮಧ್ವಾಚಾರ್ಯರ ಗ್ರಂಥಗಳನ್ನು, ಸರ್ವಮೂಲ ಗ್ರಂಥಗಳನ್ನು ತೆರೆದಿಡಿ ಒಂದು ಕಡೆಯಲ್ಲಿ. ಯಾವುದಾದ್ರೂ ಒಂದು ಸ್ಥಳದಲ್ಲಿ ಎಲ್ಲಿಯಾದರೂ ಕೂಡ ಮಧ್ವರ ವಾಕ್ಯ ನಾನು ಹೇಳ್ತಾ ಇರೋದು, ಮಧ್ವಾಚಾರ್ಯರ ವಾಕ್ಯದಲ್ಲಿ ಒಬ್ಬರೇ ಒಬ್ಬ ಮತಾಚಾರ್ಯರ ಹೆಸರನ್ನು ಹೇಳಿ ಅವರಿಗೆ ಬೈದದ್ದನ್ನು ತೋರಿಸಿಬಿಡಿ ನೀವು, ನಾನು ಅರ್ಧ ತಲೆ ಬೋಳಿಸ್ಕೊಂಡು ಓಡಾಡ್ತೇನಂತೆ. ಒಂದು ಕಡೆಯಲ್ಲೂ ಕೂಡ ಮಧ್ವಾಚಾರ್ಯರು ಹೇಳಲಿಲ್ಲ ಈ ಮಾತನ್ನು ಹೇಳಲೇ ಇಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯರು ಕೇವಲ ಏನು ಮಾಡಿದ್ದಾರೆ ಅಂದರೆ ತತ್ವವನ್ನ ಮಾತ್ರ ಹೇಳ್ತಾ ಹೋಗಿದ್ದಾರೆ, ತತ್ವವನ್ನ ಮಾತ್ರ. ತಾತ್ವಿಕವಾದ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಬಿಟ್ರೆ ಒಬ್ಬ ಮತಾಚಾರ್ಯರನ್ನು ಕೂಡ ಹೆಸರಿಸಿ ಬೈಯುವ ಕೆಲಸಕ್ಕೆ ಹೋಗಲಿಲ್ಲ ಮಧ್ವಾಚಾರ್ಯರು. ನೀವು ಯಾವ ಗ್ರಂಥದಲ್ಲಿ ಬೇಕಾದರೂ ನೋಡ್ಬೋದು, ಯಾವ ಗ್ರಂಥದಲ್ಲೂ ಕೂಡ ನೀವು ಯಾವ ತೆಗೆದುಕೊಳ್ತೀರಿ, ಮಿಥ್ಯಾ ಅಂತ ಹೇಳ್ತಾರೆ, ಕೆಲವರು ಸಿದ್ಧಾಂತ ಮಿಥ್ಯಾ ಅಂತಿದೆ. ಮಿಥ್ಯಾ ಅಂತ ಹೇಳಿದಾಗ ಅದಕ್ಕೆ ಮಿಥ್ಯಾತ್ವಂ ನಾಮ ಕಿಮ್ ಅಂತ ಕೇಳ್ತಾರೆ. ಅದರ ಮೇಲೆ ಖಂಡನೆಗಳನ್ನೆಲ್ಲ ಸದ್ವಿಲಕ್ಷಣತ್ವಂಬ, ಅಸದ್ವಿಲಕ್ಷಣತ್ವಂಬ, ಸದಸದ್ವಿಲಕ್ಷಣತ್ವಂಬ, ಸದ್ವಿಲಕ್ಷಣತ್ವೇ ಸತಿ ಅಸದ್ವಿಲಕ್ಷಣತ್ವಂಬ, ಸದ್ವಿಲಕ್ಷಣತ್ವ ಸಹಿತ ಅಸದ್ವಿಲಕ್ಷಣತ್ವ, ಹೀಗೆ ಹೇಳಿಕೊಂಡು ಬರೀ ವಿಷಯಗಳನ್ನ ಮಾತ್ರ ನಿರೂಪಣೆ ಮಾಡ್ತಾ ಖಂಡನೆ ಮಾಡ್ತಾ ಹೋಗಿದ್ದಾರೆ ಬಿಟ್ರೆ ಇದು ಯಾರಿಗೆ ಬೇಡ ಹೇಳ್ರಿ. ಯಾವತ್ತೂ ಕೂಡ ವ್ಯಕ್ತಿಯ ದೂಷಣೆ ತಪ್ಪು, ಆದರೆ ತತ್ವದ ವಿಚಾರದಲ್ಲಿ, ಯಾಕೆ ನಮ್ಮ ಭಾರತೀಯ ಪರಂಪರೆ ಎನ್ನುವಂಥದ್ದು ಮೊದಲಿಂದಲೂ ಕೂಡ ತತ್ವದ ವಿಷಯದಲ್ಲಿ, ತತ್ವದ ವಿಚಾರಗಳಲ್ಲಿ ಇದನ್ನ ಮಾಡ್ತಲೇ ಬಂದಿದೆ. ಅಂದ್ರೆ ಯಾವುದೇ ಒಂದು ವಿಷಯವನ್ನ ಮಂಡನೆ ಮಾಡಿದಾಗ ಅದರ ಮೇಲೆ ಪ್ರಶ್ನೆ ಬರಬೇಕು, ಉತ್ತರ ಸಿಗಬೇಕು, ಅದರ ಮೇಲೆ ಪ್ರಶ್ನೆ ಬರಬೇಕು, ಉತ್ತರ ಸಿಗಬೇಕು, ಆಗಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳಿಲಿಕ್ಕೆ ಸಾಧ್ಯ ಅಂತ ಮೊದಲಿಂದಲೂ ಭಾರತೀಯ ಪರಂಪರೆಯಲ್ಲಿ ಕಂಡುಕೊಂಡು ಬಂದಿರೋದು. ಇದೇ ಕೆಲಸವನ್ನ ಮಧ್ವಾಚಾರ್ಯರು ಮಾಡಿದ್ದಾರೆ, ಹೊರತಾಗಿ ಯಾವ ವ್ಯಕ್ತಿಯನ್ನ ದೂಷಣೆ ಮಾಡಲಿಲ್ಲ. ಇದು ಬಹಳ ಜನರಲ್ಲಿ ಇದೊಂದು ತಪ್ಪು ಕಲ್ಪನೆ ಇದೆ. ಮಧ್ವಾಚಾರ್ಯರು ಅಂದ ಕೂಡಲೇನೆ ಒಬ್ಬ ಬೇರೆ ಮತದವರನ್ನ ಬೈದ್ರು, ಅವರನ್ನ ಹೀಯಾಳಿಸಿದ್ರು. ಇಲ್ಲವೇ ಇಲ್ಲ ಆ ರೀತಿ. ಒಂದು ಕಡೆಯಲ್ಲೂ ಕೂಡ ಮಧ್ವಾಚಾರ್ಯ ಇಂಥ ಮಾತುಗಳನ್ನು ಆಡಲಿಲ್ಲ. ಇದು ನಿಜವಾಗಲೂ ಅಂಥವರು ನಮ್ಮ ಮಧ್ವಾಚಾರ್ಯರು ಅಂತ ಹೇಳೋದೇ ಒಂದು ನಮಗೆ ಹೆಮ್ಮೆ ಅನಿಸುತ್ತೆ, ಬಹಳ ಸಂತೋಷ ಆಗುತ್ತೆ ನಮಗೆ. ನಿಜ ಆಚಾರ್ಯ, ಎಲ್ಲರಲ್ಲೂ ಇರುವ ಆ ಆಚಾರ್ಯರು ಇತರ ಮತಾಚಾರ್ಯನ ಬೈದರು ಅನ್ನೋ ಒಂದು ಸಂದೇಹ ಏನಿತ್ತು ಅದನ್ನು ಪರಿಹಾರ ಮಾಡಿದರೆ ಆಚಾರ್ಯ. ಈಗ ನಾಳೆಯ ದಿವಸನೇ ನಮ್ಮ ಆಚಾರ್ಯರ ವಿಜಯೋತ್ಸವ, ಮಧ್ವನವಮಿ, ಅವರು ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡಿದಂಥ ದಿನ. ಈ ದಿನದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಆಚಾರ್ಯ ಉತ್ಸವವನ್ನು ಮಾಡಿದರೆ ಆಚಾರ್ಯ ಬಹಳ ಸಂತೋಷ ಆಗ್ತದೆ ಖಂಡಿತ ನಾವು ತಿಳ್ಕೋಬೇಕು. ಯಾಕಂದ್ರೆ ಅವ್ರು ಯಾರನ್ನೂ ಬೈದೇ ಇಲ್ಲ, ಅವರು ತತ್ವವನ್ನು ತಿಳಿಸಿಕೊಟ್ಟಾರೆ. ಸೊ ಇದರಲ್ಲಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ನಮ್ಮ ಒಂದು ಸಮಾಜದ ಒಗ್ಗಟ್ಟನ್ನು ತೋರಿಸಿದ್ರೆ ಇದು ನಮಗೆ ಬಹಳ ಹೆಮ್ಮೆಯ ಕೆಲಸ, ಮತ್ತು ಆಚಾರ್ಯ ಬಹಳ ಪ್ರೀತಿ ಆಗ್ತದೆ ಅಂತ ಹೇಳಿ ನಾವು ತಿಳ್ಕೋಬೇಕು ಆಚಾರ್ಯ. ಆಮೇಲೆ ಈ ಆಚಾರ್ಯರು ಪಂಚಭೇದಗಳನ್ನು ಹೇಳ್ಯಾರೆ. ಜೀವ ಭೇದ, ಜೀವ ಜಡ ಭೇದ, ಜೀವ ಈಶ್ವರ ಪರಮಾತ್ಮ ಭೇದ ಎಲ್ಲ ಹೇಳ್ಯಾರೆ. ಈ ಭೇದ ತತ್ವ ಏನು ಹೇಳಿದ್ದಾರೆ, ಈ ಭೇದ ತತ್ವ ಹೇಳೋದ್ರಿಂದ ಸಮಾಜದಲ್ಲಿ ಒಡಕು ಹುಟ್ಟಿಸಿದಂಗೆ ಆಗಂಗಿಲ್ಲೇನು? ಯಾಕಂದ್ರೆ ಇದು ಮತ್ತೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಗಿಬಿಡ್ತದೆ. ಸೊ ಇದಕ್ಕೆ ತಮ್ಮ ಏನು ವಿಚಾರ, ತಾವು ಅದಕ್ಕೇನು ಒಂದು ನಿರ್ಣಯವನ್ನು ಕೊಡ್ತೀರಿ ಆಚಾರ್ಯ? ಒಂದು ಸ್ವಾಮಿ, ಇಲ್ಲೇನು ಅಂದರೆ ವಿಷಯ, ಮಧ್ವಾಚಾರ್ಯರು ಯಾವುದೂ ಕೂಡ ಕಲ್ಪನೆ ಮಾಡಿಕೊಂಡು ಹೇಳಲಿಲ್ಲ, ಇರೋದನ್ನು ತೋರಿಸಿದ್ರಷ್ಟೇ. ಓಕೆ, ಫ್ಯಾಕ್ಟ್ ಇರುವಂತಹದ್ದು. ಅಂದ್ರೆ ಭೇದ ಅನ್ನುವಂಥದ್ದು ಎಲ್ಲಿಲ್ಲ ಹೇಳ್ರಿ. ಈ ಭೇದ ಅನ್ನೋದು ನೀವು ಅನ್ಕೊಳ್ತಿದ್ದೀರಿ, ಈ ಭೇದ ಇಲ್ಲ, ಭೇದ ಇದೆ, ಭೇದ ಇಲ್ಲದೆ ಯಾರೂ ಇಲ್ಲವೇ ಇಲ್ಲ. ಇವತ್ತಿನ ಸರ್ಕಾರವೂ ಕೂಡ ಹೇಳ್ತಿದೆ ಈ ನಮ್ಮ ರಾಷ್ಟ್ರ ಅನ್ನೋದು ಜಾತ್ಯತೀತ ರಾಷ್ಟ್ರ ಅಂತ ಹೇಳುತ್ತೆ. ಮತ್ತೆ ಮಾಡೋದೇನು ಅಂತಂದ್ರೆ ಜಾತಿಯ ಆಧಾರದ ಮೇಲೇನೆ ಎಲ್ಲ ವ್ಯವಸ್ಥೆಗಳು ನಡೆಯೋದು. ನಿಜ, ಭೇದ ಇದೆ ಸ್ವಾಮಿ, ಅದನ್ನು ಸರ್ಕಾರವೇ ಒಪ್ಪುಕೊಳ್ತಾ ಇದೆ. ಅಷ್ಟೇ ಅಲ್ಲ, ನೀವು ಒಂದು ಅಂಗಡಿಗೆ ಹೋಗಿ ಒಂದು ಪದಾರ್ಥವನ್ನು ತೆಗೆದುಕೊಳ್ತೀರಿ ಅಂತಂದ್ರೂ ಭೇದ ಇದೆ ಅಲ್ಲಿ. ಯಾವ ಪದಾರ್ಥ ತಗೊಳ್ತೀರಿ, ನಿಮಗೆ ಅಕ್ಕಿ ತಗೊಳ್ತೀರಿ ಅಂತ ಆದರೆ ಇದಕ್ಕಿಷ್ಟು ರೇಟು, ಇದಕ್ಕಿಷ್ಟು ರೇಟು ಅಂತ ಹೇಳ್ತಾನೆ. ಯಾಕೆ ಆ ಭೇದ? ಖರೆ. ಅಂದ್ರೆ ಇದರಲ್ಲಿ ಒಂದು ಕ್ವಾಲಿಟಿ ಇದೆ, ಅದರಲ್ಲಿ ಆ ಕ್ವಾಲಿಟಿ ಇಲ್ಲ ಅಂತ ಅಂದ್ರೆ ಅರ್ಥ ಏನು? ಆ ಅಕ್ಕಿಯಲ್ಲೇ ಭೇದ. ಇದು ಯಾರು ಮಾಡಿದ್ರು ಹಾಗಾದ್ರೆ ಭೇದ? ಸಹಜವಾಗಿ ಇರೋದು ಇದು ಜಗತ್ತಿನಲ್ಲಿ. ಮತ್ತೆ ಭೇದ ಭಾವ ಅನ್ನುವಂಥದ್ದು ಇದು ಇರೋದನ್ನು ಹೇಳಿದರೆ ಬಿಟ್ರೆ, ಇರೋದನ್ನು ತಿಳ್ಕೊಳ್ರಿ ಅಂತ ಹೇಳೋದು ತಪ್ಪೇನಿದೆ? ನೀವು ಅದನ್ನು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಿ. ಆಚಾರ್ಯ ಯಾರನ್ನೂ ಕೂಡ ಭೇದ ಇದೆ ಅಂತ ಹೇಳಿದರು, ಹೊರತಾಗಿ ನೀನು ಕೀಳು ನೀನು ಮೇಲು ಅಂತ ಹೇಳಲಿಲ್ಲ ಮಧ್ವಾಚಾರ್ಯರು.
ನಿಮ್ಗೆ ಯಾವಾಗ ಆ ಭಾವನೆ ಹುಟ್ಟುತ್ತೆ, ಒಡಕು ಭಾವನೆ ಹುಟ್ಟೋದು ಯಾವಾಗ? ಒಬ್ಬ ಕೀಳು ಒಬ್ಬ ಮೇಲು ಅಂತ ಹೇಳಿದರೆ. ಆದರೆ ಮಧ್ವಾಚಾರ್ಯ ಒಂದು ಮಾತನ್ನು ಹೇಳಿದರು, ಜಗತ್ತಿನಲ್ಲಿ ಯಾರ್ಯಾರು ಭಗವಂತನಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡ್ತಾನೋ ಅವು ಎಲ್ಲ ವ್ಯಕ್ತಿಗಳು ಕೂಡ ದೊಡ್ಡವರೇ ಅಂತ. ಭಗವಂತನ ಭಕ್ತರಾದವರೆಲ್ಲರೂ ಕೂಡ ದೊಡ್ಡವರು ಅಂತಲೇನೆ. ಹಾಗಾಗಿ ಆಚಾರ್ಯರೆಲ್ಲೂ ಕೂಡ ಇದರಿಂದ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡಲಿಲ್ಲ. ಸಮಾಜದಲ್ಲಿ ಇರುವ ವಿಷಯವನ್ನು ಹೇಳಿ ತಿಳಿದು ಬದುಕ್ರಿ, ಎಲ್ಲರೂ ಒಗ್ಗಟ್ಟಾಗಿ ಬದುಕ್ರಿ ಅನ್ನುವಂಥ ಅಂಶವನ್ನೇ ಮಧ್ವಾಚಾರ್ಯರು ಹೇಳಿದ್ದಾರೆ. ಸಂತೋಷ ಆಚಾರ್ಯ. ಆಮೇಲೆ ಆಚಾರ್ಯರು ಸರ್ವಮೂಲ ಗ್ರಂಥ ಅಂತ ಹೇಳ್ತಾರೆ. ಈ ಸರ್ವಮೂಲ ಗ್ರಂಥ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಗ್ರಂಥಗಳಿದ್ದಾವೆ, ಯಾವ್ಯಾವ ಶ್ಲೋಕಗಳು ಅಥವಾ ಏನೇನು ಅದರಲ್ಲಿ ಬರೆದಿದ್ದಾರೆ, ಅದರ ವಿಶೇಷತೆ ಏನು, ಅದನ್ನು ಸ್ವಲ್ಪ ತಾವು ತಿಳಿಸ್ಕೊಡ್ಬೇಕಾಗಿರುತ್ತೆ ಆಚಾರ್ಯ. ಒಂದು ಮಧ್ವಾಚಾರ್ಯರು ಬರೆದಿರುವ ಎಲ್ಲ ಗ್ರಂಥಗಳಿಗೂ ಕೂಡ ಸರ್ವಮೂಲ ಅಂತ ಹೆಸರು. ಎಲ್ಲ ಗ್ರಂಥಗಳು, ಅದರಲ್ಲಿ ಅನುವ್ಯಾಖ್ಯಾನ ಆಗಿರಬಹುದು, ಭಾಗವತ ತಾತ್ಪರ್ಯ ಆಗಿರಬಹುದು, ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಿರಬಹುದು. ಇದು ಒಂದು ವಿಶೇಷ ಏನು ಅಂದರೆ ಮಧ್ವಾಚಾರ್ಯರು ಒಂದು ಗೀತಾ ಪ್ರಸ್ಥಾನ ಅಂತ, ಇನ್ನೊಂದು ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಅಂತ ಬಹಳ ಮುಖ್ಯವಾಗಿ ಇವನ್ನೆಲ್ಲ ಬರೆದಿದ್ದಾರೆ ಆಚಾರ್ಯರು. ಅದರಲ್ಲಿ ಎಷ್ಟು ವಿಶೇಷ ಅಂದರೆ ಮಧ್ವಾಚಾರ್ಯರದ್ದು ಸೂತ್ರ ಪ್ರಸ್ಥಾನ ಅಂತ 3 ಗ್ರಂಥಗಳನ್ನು ಬರೆದರು, ಗೀತಾ ಪ್ರಸ್ಥಾನ ಅಂತ 2 ಗ್ರಂಥಗಳನ್ನು, ಅಂದರೆ ಗೀತೆಗೆ ಒಂದು ವ್ಯಾಖ್ಯಾನವನ್ನು ಬರೆದ್ರು, ಗೀತಾ ಭಾಷ್ಯ ಅಂತ ಬರೆದ್ರು. ಅದನ್ನು ದೇವರಿಗೆ ಅರ್ಪಣೆ ಮಾಡಿದ ಮೇಲೆ ಅವರಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಆ ಗೀತೆಯಲ್ಲಿ ಇನ್ನೂ ಅರ್ಥ ಇದೆ, ಇನ್ನೂ ಕೊಡಬೇಕು ಅಂತ ಅನಿಸಿ ಅದಕ್ಕೆ ಇನ್ನೊಂದು ತಾತ್ಪರ್ಯ ಅಂತ ಬರೆದ್ರು, ಅದು ಗೀತಾ ತಾತ್ಪರ್ಯ ಅಂತ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ತಿಳಿಬೇಕಾದ ಅಂಶಗಳು ಬೇಕಾದಷ್ಟಿದೆ ಅನ್ನುವಂಥ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಆಚಾರ್ಯರು ಮಾಡಿರುವಂಥ ದೊಡ್ಡ ಕೆಲಸ ಅಂತಂದರೆ ಬೇರೆ ಯಾವ ದಾರ್ಶನಿಕಾಚಾರ್ಯರು ಕೂಡ ಕೈ ಹಾಕದೇ ಇರುವಂಥ ಒಂದು ಕೆಲಸ ಅಂದರೆ ಒಂದು ಮಹಾಭಾರತ ಇತಿಹಾಸ ಗ್ರಂಥ, ಇನ್ನೊಂದು ಪುರಾಣ ಗ್ರಂಥ. ಪುರಾಣ ಮತ್ತು ಇತಿಹಾಸ ಈ ಎರಡಕ್ಕೂ ಕೂಡ ಆಚಾರ್ಯರ ಕೊಡುಗೆ ಇದೆ ನೋಡಿ, ಅದ್ಭುತ. ಅಂಥ ಕೆಲಸವನ್ನ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಮಧ್ವಾಚಾರ್ಯರು, ಶ್ರೀಮದಾಚಾರ್ಯರು. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಇದೆ ಅಲ್ವಾ, ಒಂದು ವೇಳೆ ತಾತ್ಪರ್ಯ ನಿರ್ಣಯ ಗ್ರಂಥ ಇಲ್ಲದೇ ಇದ್ದರೆ ನಿಮಗೆ ಎಂತಿಂಥ ಪ್ರಸಂಗಗಳು ಅಂದರೆ ನಿಮಗೆ ಅರ್ಥವೇ ಆಗಲ್ಲ. ಆಚಾರ್ಯರು ಕೊಡುವ ನಿರ್ಣಯ ಕೆಲವು ಎಷ್ಟು ಅದ್ಭುತ. ಸುಮ್ಮನೆ ಒಂದು ನಿದರ್ಶನ ಹೇಳ್ತೀನಿ ನಿಮಗೆ. ಅದರಲ್ಲಿ ಮಹಾಭಾರತದಲ್ಲಿ ಕಥೆ ಬರುತ್ತದೆ, ಏನು ಅಂದರೆ ಈ ದುರ್ಯೋಧನ ಸಾಯೋ ಕಾಲ, ಅವನಿಗೆ ಸಾಯುವಾಗ ಕೃಷ್ಣನನ್ನು ಬೈತಾನವನು. ಕೃಷ್ಣ ದೇವರಲ್ಲ, ಅವನೊಬ್ಬ ಗೋಪಾಲ, ಅಂದರೆ ದನ ಕಾಯೋ ಹುಡುಗ, ಅವನು ಹಾಗೆ ಹೀಗೆ ಬೈತಾನೆ. ಬೈದರೆ ದೇವತೆಗಳೆಲ್ಲ ಮೇಲೆ ನಿಂತ್ಕೊಂಡು ಅವರು ದುರ್ಯೋಧನಿಗೆ ಪುಷ್ಪವೃಷ್ಟಿ ಮಾಡ್ತಾರೆ. ದುರ್ಯೋಧನಿಗೆ ಪುಷ್ಪವೃಷ್ಟಿ, ಅವನಿಗೆ ಪುಷ್ಪವೃಷ್ಟಿ ಮಾಡುವಾಗ ಖುಷಿ ಅವನಿಗೆ. ಅವನು ಹೇಳ್ತಾನೆ, ನೋಡಿದ್ರ ನಾನು ಹೇಳಿದ್ದು ಸತ್ಯ, ಕೃಷ್ಣ ದೇವರಲ್ಲ, ಆದ್ರಿಂದಲೇ ನನಗೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು. ಏನು ಖುಷಿ ಪಡ್ತಾನಂತೆ. ಇದು ಮಹಾಭಾರತದಲ್ಲಿರುವ ಕಥೆ ಸ್ವಾಮಿ. ಏನು ಅರ್ಥ ಮಾಡ್ಕೊಳ್ತೀರಿ ನೀವು ಇದಕ್ಕೆ? ಏನಂತ ಅರ್ಥ ಮಾಡ್ಕೊಳ್ಬೇಕು? ಇಡೀ ಗ್ರಂಥದಲ್ಲಿ ಕೃಷ್ಣನನ್ನ ದೇವರು ಅಂತ ಹೇಳಿ ಕೊನೆ ಕಾಲದಲ್ಲಿ ಇವನು ಹೇಳುವಾಗ ಇವನು ದೇವರಲ್ಲ ಅಂದಾಗ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು ಅಂತ ಆದರೆ ಏನು ಅರ್ಥ ಮಾಡ್ಕೊಳ್ಬೇಕು? ಮಧ್ವಾಚಾರ್ಯರು ಬಂದರು ನೋಡ್ರಿ, ಇತಿಹಾಸದ ಕಾಳಜಿ ಇರುವಂಥ ಮಹಾತ್ಮರು ಬಂದು ಹೇಳ್ತಾರೆ, ದೇವತೆಗಳು ಯಾಕೆ ಪುಷ್ಪವೃಷ್ಟಿ ಮಾಡಿದರು ಅಂದರೆ ಆ ಅಯೋಗ್ಯನಿಗೆ ಪಾಪದ ಕೊಡ ಪೂರ್ಣ ತುಂಬಿರಲಿಲ್ಲಂತೆ. ಏನಾಗಿತ್ತು, ಅವನು ಕೊನೆ ಕಾಲದಲ್ಲಿ ಸಾಯುವಾಗ ಕೃಷ್ಣ ದೇವರಲ್ಲ ಅಂತ 99% ಅವನಿಗೆ ನಂಬಿಕೆ ಇತ್ತು, ಇನ್ನೊಂದು % ಅವನಿಗೆ ದೇವರಾಗಿರಬಹುದೋ ಏನೋ ಅಂತ ಒಂದು ಡೌಟ್ ಇತ್ತಂತೆ. ಆ ಡೌಟ್ ಅವನಿಗೆ ಕ್ಲಿಯರ್ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಪುಷ್ಪವೃಷ್ಟಿ ಮಾಡಿದ್ರು. ಕೃಷ್ಣ ದೇವರ ಅನ್ನುವಾಗ ಅವನಿಗೆ ನಂಬಿಕೆ ಹೋಗಿತ್ತು, ಓ ನಾನು ಹೇಳಿದ್ರಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ ಅಂದ್ರೆ ಕೃಷ್ಣ ದೇವರೇ ಅಲ್ಲ ಅಂತ ತಿಳಿದ. ಅವನ ಪಾಪದ ಕೊಡ ಪೂರ್ಣ ತುಂಬಿತು, ಆಗ ಸತ್ತ. ಇದು ಮಧ್ವಾಚಾರ್ಯರು ಕೊಡುವಂತಹ ನಿರ್ಣಯ. ಒಂದು ವೇಳೆ ಆಚಾರ್ಯರು ಈ ನಿರ್ಣಯವನ್ನು ಕೊಡದೇ ಇದ್ರೆ ನೀವು ಏನು ಅರ್ಥ ಮಾಡ್ಕೊಳ್ತಿದ್ರಿ? ಇದು ಆಚಾರ್ಯರ ಕೊಡುಗೆ. ಸರ್ವಮೂಲ ಗ್ರಂಥಗಳ ಕೊಡುಗೆ ಅಂದರೆ ಈ ರೀತಿ ಇರುತ್ತೆ ಮಧ್ವಾಚಾರ್ಯರದ್ದು. ಇದು ಇದಕ್ಕೆ ಕೊಟ್ಟಿರುವಂತಹದ್ದು. ಇದೇ ರೀತಿಯಲ್ಲಿ ನಿಮಗೆ ಈ ಭಾಗವತಕ್ಕೆ ಭಾಗವತ ತಾತ್ಪರ್ಯ ಅಂತ ಬರೀತಾರೆ. ಅಲ್ಲೂ ಇಂತಹ ಪ್ರಸಂಗಗಳು ಬೇಕಾದಷ್ಟು. ಒಂದು ಕಡೆಯಲ್ಲಿ ಹೇಳುವಾಗ ಪರೀಕ್ಷಿತು ಹುಟ್ಟಿದ ಕೂಡಲೇ ಏನಾಯ್ತಂತೆ, ಧರ್ಮರಾಜಾದಿಗಳೆಲ್ಲ ದಾನ ಮಾಡಿದ್ರು ಅಂತ. ಬ್ರಾಹ್ಮಣರನ್ನ ಕರೆದು ಅನೇಕರಿಗೆ ಗೋದಾನಗಳನ್ನು ಮಾಡಿದ್ರು. ಹಿರಣ್ಯಂ ಗಾಂ ಎಲ್ಲವನ್ನೂ ಕೂಡ ಮಹಿಂ ಹಸ್ತ್ಯಶ್ವ ತುರಗಾನಪಿ ಪ್ರಾದಾತ್ ಸ್ವನ್ನಂಚ ವಿಪ್ರೇಭ್ಯ ಪ್ರಜಾತೀರ್ಥೇ ಸತೀರ್ಥಕೃತ ಅಂತ ಈ ಪ್ರಜಾತೀರ್ಥದಲ್ಲಿ ದಾನ ಮಾಡಿದ್ರು ಅಂತ ಒಂದು ಭಾಗವತದ ಶ್ಲೋಕ.
ಇಲ್ಲಿ ಸಮಸ್ಯೆ ಏನು ಅಂದರೆ ಹುಟ್ಟಿದ ಕೂಡಲೇ ದಾನ ಮಾಡಿದ್ರು ಅಂದರೆ ಅದು ಹೆಂಗೆ ಮಾಡಿದ್ರು? ಯಾಕೆಂದ್ರೆ ಹುಟ್ಟಿದಾಗ ಜಾತಾ ಶೌಚ ಇರಲಿಲ್ವಾ? ಹೌದು. ಜಾತಾ ಶೌಚ ಇರ್ತದೆ, ಹುಟ್ಟಿದ ಕೂಡಲೇ ಹೆಂಗೆ ದಾನ ಮಾಡಿದ್ರು ಅವರು? ಆ ಶೌಚ ಇರುವಾಗ ದಾನ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಅದರಿಂದ ಹೆಂಗೆ ಮಾಡಿದ್ರು ಅಂತ ಪ್ರಶ್ನೆ. ಪ್ರಜಾತೀರ್ಥದಲ್ಲಿ ಮಾಡಿದ್ರು. ಎಲ್ಲಿ ಅದು ಪ್ರಜಾತೀರ್ಥ ಇರೋದು? ಸ್ವಾಮಿ ಪುಷ್ಕರಣಿ ತೀರ್ಥ ಗೊತ್ತು, ಗಂಗಾ ತೀರ್ಥ ಗೊತ್ತು, ಈ ಪ್ರಜಾತೀರ್ಥ ಎಲ್ಲಿದೆ? ಸಮಸ್ಯೆ. ಇದಕ್ಕೆ ಮತ್ತೆ ಮಧ್ವಾಚಾರ್ಯರು ತಾತ್ಪರ್ಯವನ್ನು ಬರೆದರು ನೋಡಿ. ಹೇಳಿದರು ಆಚಾರ್ಯರು, ಇಲ್ಲಿ ಪ್ರಜಾತೀರ್ಥ ಅಂದರೆ ಯಾವುದೋ ಒಂದು ತೀರ್ಥ ಅಂತ ತಿಳಿಬೇಡ್ರಿ, ಇದು ಒಂದು ಕಾಲಕ್ಕೆ ಇರುವ ಹೆಸರಿದು. ಕಾಲ ಅಂತ ಹೇಳಿದರೆ ಯಾವುದದು ಅಂದರೆ ಮಗು ಹುಟ್ಟಿರುತ್ತಂತೆ. ಮಗು ಹುಟ್ಟಿದಾಗ ಅದರ ಹೊಕ್ಕಳು ಬಳ್ಳಿ ಅಂತ ಇರ್ತದೆ. ಆ ಹೊಕ್ಕಳು ಬಳ್ಳಿ ಇರುವಾಗ ಆಗಿನ್ನೂ ಆ ಶೌಚ ಆರಂಭ ಆಗಲ್ಲ. ಸ್ವಲ್ಪ ಹೊತ್ತು ಆದ ನಂತರ ಆ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸ್ತಾರೆ. ಅದು ಕತ್ತರಿಸಿದ ನಂತರ ಆಮೇಲೆ ಆ ಶೌಚ ಆರಂಭ ಆಗತ್ತೆ. ಅಲ್ಲಿ ತನಕಲೂ ಕೂಡ ದಾನ ಮಾಡುವ ಅಧಿಕಾರ ಇದೆ, ಆದ್ರಿಂದ ಆಗ ದಾನ ಮಾಡಿದ ಅಂತ. ಇಂಥ ಪ್ರಸಂಗಗಳಲ್ಲಿ ನಿಮಗೆ ಪ್ರಶ್ನೆಗಳು ಬಂದ್ರೆ ಈ ಉತ್ತರಗಳು ಎಲ್ಲಿಂದ ಕಂಡುಕೊಳ್ಬೇಕು? ಅಂದ್ರೆ ಒಂದು ಪುರಾಣವನ್ನು ನೋಡುವ ದೃಷ್ಟಿ ನಿಮಗೆ ಹೇಗಿರಬೇಕು ಅಂತ ಕೊಟ್ಟ ಮಹಾತ್ಮರು. ಅಂದ್ರೆ ಆ ದೃಷ್ಟಿಕೋನವನ್ನ ಒಂದು ಪುರಾಣಕ್ಕೆ ಬರೆದ್ರು, ಇದರಿಂದ ಎಲ್ಲಾ ಪುರಾಣವನ್ನ ಅರ್ಥ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರು. ಹೀಗೆ ಮಧ್ವಾಚಾರ್ಯರು ಕೊಟ್ಟ ಕೊಡುಗೆ ಸರ್ವಮೂಲದಿಂದ 1, 2 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಪಾರವಾದ ಕೊಡುಗೆ. ನೀವು ಅವರನ್ನ ಅಧ್ಯಯನ ಮಾಡಿದರೆ ಮಧ್ವಾಚಾರ್ಯರನ್ನ, ಅಪ್ಪ ಇಷ್ಟು ದಿವಸ ನಾವು ಯಾಕೆ ಇವರನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ. ಒಂದು ಸರ್ತಿ ಮಧ್ವಾಚಾರ್ಯ ಶಾಸ್ತ್ರದಲ್ಲಿ, ಅದು ಶಾಸ್ತ್ರ ಅನ್ನುವಂಥದ್ದು ಒಂದು ಸಮುದ್ರ, ನೀವು ಮುಳುಗ್ರಿ, ಈಜು ಬಂತೋ ದಡ ಸೇರ್ತೀರಿ, ಇಲ್ಲ ಮುಳುಗಿದ್ರೆ ಸಮುದ್ರ ಅದು. ಆದ್ರಿಂದ ಮುಳುಗಿ ನಿಮಗೇನೋ ತೊಂದರೆ ಆಗುತ್ತೆ ಅನ್ಕೋಬೇಡಿ. ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರು, ಮುಳುಗಿದ್ರೆ ರತ್ನಗಳೇ ನಿಮಗೆ ಸಿಗುವಂಥದ್ದು. ಅದರಿಂದ ಅಂಥದ್ದು ಮಧ್ವಾಚಾರ್ಯ ಶಾಸ್ತ್ರ ಅಂತ. ಇದು ಸರ್ವಮೂಲ ಗ್ರಂಥ ಅಂತ ಅನೇಕ ಗ್ರಂಥಗಳು ಈ ರೀತಿಯಲ್ಲಿ. ನಾನು 1, 2 ಅಷ್ಟೇ ಹೇಳಿದ್ದು. ಹೀಗೆ ಅವರ ಕೊಡುಗೆ ಅಪಾರವಾಗಿರುವಂಥದ್ದು ಮಧ್ವರದ್ದು. ಬಹಳ ಸುಂದರವಾಗಿ ಮನಸ್ಸಿಗೆ ಮುಟ್ಟುವಂಗೆ ತಿಳಿಸಿದ್ರಿ ಆಚಾರ್ಯ. ನೀವು ಬರೀ ಜಸ್ಟ್ ಬುಲೆಟಿನ್ ಹಂಗ ಸರ್ವಮೂಲದಲ್ಲಿ ಕೆಲವೊಂದು ಹೇಳಿದ್ದಕ್ಕೆ ನಮಗೆ ಅನಿಸ್ಲಿಕ್ಕತ್ತದೆ, ಯಾಕೆ ಇಷ್ಟು ದಿವಸ ನಾವು ಇದನ್ನು ಮಿಸ್ ಮಾಡ್ಕೊಂಡಿವಿ, ಇವತ್ತಾರು ಇನ್ಮೇಲಿಂದಾರು ಈ ಮಧ್ವ ನವರಾತ್ರೋತ್ಸವ ಸಂಕಲ್ಪ ಮಾಡೋಣ. ಈ ಬರೀ ಬುಲೆಟಿನ್ ಕೇಳಿದ್ರೆ ಈ ತರ ಇದೆ. ಇನ್ನು ನೀವು ಹೇಳಿದ್ರೆ ಅವ್ರು ಮುಳುಗಿದ್ರೆ ಈ ಕಡೆ ರತ್ನಾಕರನು ಹೌದು, ಈ ಕಡೆ ದಳಾನು ಮುಟ್ಟಸು ಎರಡೂ ಮಾಡುತ್ತದೆ. ಖಂಡಿತ. ಅಂತಹ ಒಂದು ಆಚಾರ್ಯರ ಕೊಡುಗೆ ಎಲ್ಲಿ ಮೂಲಕ್ಕೆ ಮತ್ತು ಇದಕ್ಕೆ ವಿರೋಧ ಬರ್ತದೆ, ಪ್ರತಿಯೊಂದಕ್ಕೂ ಆಚಾರ ತಾತ್ಪರ್ಯಗಳ ಮೂಲಕ ನಮ್ಗೆ ಎಷ್ಟು ಕೊಡುಗೆ, ಎಷ್ಟು ಕರುಣಾಮಯಿಗಳು ಆಚಾರ. ಅವರಿಲ್ಲ ಅಂದ್ರೆ ಬರೀ ಅಪಾರ್ಥನೆ ಆಗ್ತಾ ಇತ್ತು. ಎಷ್ಟು ಅಂತಃಕರಣ ಮಾಡ್ಯಾರೆ, ಎಷ್ಟು ಆಚಾರ ಅಂತಃಕರಣವನ್ನು ನಮಗೆ ತಿಳಿಸ್ಕೊಟ್ರೆ ಆಚಾರ್ಯ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗದು ಆನಂದ, ಅಂದ್ರೆ ಮಹಾನಂದ ತೀರ್ಥಸ್ಯ ಭಾಷ್ಯ ಭಾವ, ಅಂತಹ ಆನಂದ ನಮಗೆ ಅಷ್ಟ ಆಗ್ತಾ ಇದೆ ಆಚಾರ್ಯ. ಬಹಳ ಧನ್ಯವಾದಗಳು ಆಚಾರ್ಯ. ಇನ್ನೊಂದು ಪ್ರಶ್ನೆ ಆಚಾರ್ಯ, ಆಚಾರ್ಯರು ಬಹಳಷ್ಟು ಲೀಲೆಗಳನ್ನು ತೋರಿಸಿದರು. 16 ಸರ್ಗದಲ್ಲಿ ನೀವು ಹೇಳಿದ ಸುಮಧ್ವಿಜಯದಲ್ಲಿ ಅನೇಕ ಅವರ ಜೀವನದ ಘಟ್ಟಗಳನ್ನ ವರ್ಣನ ಮಾಡ್ತಾ ಬರ್ತಾ ಇದ್ದಾರೆ, ಅನೇಕ ಲೀಲೆಗಳನ್ನ ತೋರಿಸಿದ್ದಾರೆ. ಈ 16 ಸರ್ಗದಲ್ಲಿ ತಮಗೆ ಇಷ್ಟವಾದ ಸರ್ಗ ಯಾವುದು? ಅದರಲ್ಲಿ ಬರುವಂತ ವಿಶೇಷ ಅಂದ್ರೆ ಯಾವ ಆಚಾರ್ಯರ ಲೀಲೆ ತಮಗೆ ಬಹಳ ಇಷ್ಟವಾದದ್ದು, ಯಾವ ಸರ್ಗ ಇಷ್ಟವಾದದ್ದು, ಮತ್ತು ಅದು ಯಾಕೆ? ಎಲ್ಲಾನು ಇಷ್ಟನೇ, ವಿಶೇಷವಾಗಿ ತಮ್ಮನ್ನು ಒಂದು ಆಕರ್ಷಣೆ ಮಾಡಿದಂತ ಆ ಸರ್ಗ ಯಾವ್ದು ಆಚಾರ್ಯ? ತುಂಬ ಅಲ್ಲಿ ಅಂದರೆ ಇದು ಅದು ಅಂತ ಅಲ್ಲಿ ತೋರಿಸ್ಲಿಕ್ಕಾಗಲ್ಲ. ಪ್ರತಿ ಸರ್ಗಗಳು ಕೂಡ ರೋಚಕ, ಬಹಳ ರೋಚಕ ಅಂತ ಅನಿಸುತ್ತೆ. ಅಂಥ ಅದ್ಭುತವಾದದ್ದು. ಅದರಲ್ಲೂ 4ನೇ ಸರ್ಗ, ಅದರಲ್ಲಿ ಬರುವಂಥ ಅವ್ರ ತಂದೆಯವರ ಜೊತೆಗೆ ಸಂವಾದವನ್ನು ಮಾಡುವಾಗ, ನಾನು ಸನ್ಯಾಸ ತಗೊಳ್ತೇನೆ ಅನ್ನುವಾಗ, ಕ್ಷಣೀನ ಕೌಪೀನ ದರೋ ನಿಜಂ ಪಟಂ ವಿದಾರ್ಯ ಹೇತಾತ ಪುರುಷ ಸಾಹಸಂ ಅಂತ ಹೇಳುವಾಗ ಆ ಪ್ರಸಂಗಗಳೆಲ್ಲ ಒಮ್ಮೆ ಮೈ ರೋಮಾಂಚನ ಮಾಡುತ್ತದೆ. ಅದಕ್ಕಿಂತಲೂ ಇನ್ನೂ ನಮ್ಮನ್ನ ಗಾಢವಾಗಿ ಆಲಿಂಗನೆ ಮಾಡಿಕೊಳ್ಳುವಂತಹದ್ದು ಅಂದರೆ 7ನೇ ಸರ್ಗ. ನಿಜ, 7ನೇ ಸರ್ಗ ಅವರು ದೊಡ್ಡ ಬದರಿಗೆ ಹೋಗುವಂಥ ಸರ್ಗ ಅದು. 7ನೇ ಸರ್ಗದಲ್ಲಿ ಹೋದಾಗ ದೊಡ್ಡ ಬದರಿಯಲ್ಲಿ ವೇದವ್ಯಾಸ ದೇವರನ್ನ, ದೂರದಲ್ಲಿ ಕೂತಿರುವ ವೇದವ್ಯಾಸ ದೇವರನ್ನ ನೋಡ್ತಾರೆ. ನಮಗೆ ಹೇಗೆ ಮಹಾಸ್ವಾಮಿಗಳು ದೂರದಲ್ಲಿ ಕೂತಿದ್ದಾರೆ ಅನ್ನುವಾಗ, ದೂರದಿಂದಲೇ ನೋಡುವಾಗ ಅವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಆ ದೃಷ್ಟಿ ಬಿದ್ದಾಗಲೇ ನಮಗೊಂದೇನೋ ಮೈಯಲ್ಲಿ ಪುಳಕಿತವಾಗತ್ತಲ್ಲ, ಹಾಗೆ ಪುಳಕಿತರಾಗಿ ಮಧ್ವಾಚಾರ್ಯರು ಹೋಗ್ತಿರ್ತಾರೆ. ಆ ವರ್ಣನೆಗಳು ಒಂದೊಂದು ಇದೆ. ಇಷ್ಟು ಅದ್ಭುತ ಅಂದರೆ ಅಲ್ಲೆಲ್ಲ ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಅಂತ ಎಲ್ಲ ಕಡೆ ಮುನಿಗಳೆಲ್ಲರೂ ಕೂತಿದ್ರಂತೆ. ಆ ಮುನಿಗಳೆಲ್ಲರೂ ಕೂಡ, ಋಷಿಗಳೆಲ್ಲರೂ ಕೂಡ ಮಧ್ವಾಚಾರ್ಯರು ಹೋಗ್ತಿದ್ರೆ ನೋಡಿದ್ರಂತೆ. ಹೇಗೆ ಬರ್ತಾ ಇದ್ರು ಮಧ್ವಾಚಾರ್ಯರು ಅಂದರೆ, ಅಕಸ್ಮಾತ್ ಒಂದು ದೊಡ್ಡ ತೆಂಗಿನ ಮರ, ಅದು ಬಂಗಾರದ ತೆಂಗಿನ ಮರ ಅಂತ ಇಟ್ಕೊಳ್ರಿ,
ಇವರ ಬಣ್ಣ ಬಂಗಾರದ ಬಣ್ಣ ಇತ್ತಂತೆ. ಬಂಗಾರದ ತೆಂಗಿನ ಮರ ಒಳ್ಳೆ ಗಜಗಾಂಭೀರ್ಯದಿಂದ ನಡ್ಕೊಂಡು ಬಂದಂತೆ ಬರ್ತಾ ಇದ್ರು ಮಧ್ವಾಚಾರ್ಯರು ಅಂತ. ಕನಕಾತುಲ ಕಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಅಂತ ಆ ರೀತಿ ಅದ್ಭುತವಾದ ಗಜರಾಜ ಗತಿರ್ಮಹಾಭುಜ ಅಂತ ಅದ್ಭುತವಾದಂಥ ಆಚಾರ್ಯರು ಬಂದರು ಅಂತ. ಆಮೇಲೆ ಆಚಾರ್ಯರು ದೂರದಿಂದಲೇನೆ ಆ ದೇವರನ್ನು ನೋಡುವಾಗ ಅಡಿಯಿಂದ ಮುಡಿ ತನಕ ಅಪಾದ ಮೌಳಿ ಪರ್ಯಂತಂ ಅಂತ ವರ್ಣನೆ ಮಾಡುವ ಬಗೆ. ಅವರ ಪಾದದಿಂದ ನಿಜಮಾನಸ ರಾಗ ಪೀಡನಾಥ ಅರುಣೀಭ ಭೂತ, ಅದನ್ನ ಆ ಪಾದ ಯಾಕೆ ಕೆಂಪಾಗಿದೆ ಅನ್ನೋದಕ್ಕೆ ಎಲ್ಲ ಭಕ್ತರ ಮನಸ್ಸಿನ ಅನುರಾಗ ತೊಳೆದದ್ದರಿಂದ ಅಂತ. ಆ ಪಾದದ ಧೂಳು ನನ್ನ ತಲೆ ಮೇಲೆ ಒಂದ್ ಸ್ವಲ್ಪ ಬಿಡ್ಲಿ. ಕಮಲಾಸನ ನಿಲೈಹಿ ವಿಹಗಾಹೀಂದ್ರ ಶಿವೇಂದ್ರ ಪೂರ್ವಕೈಹಿ. ಈ ಎಲ್ಲ ಲಕ್ಷ್ಮಿಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಈ ಪಾದದ ಧೂಳು ತಲೆ ಮೇಲೆ ಇಟ್ಕೊಳ್ತಾರೆ. ಆ ಧೂಳು ನನ್ನ ಮೇಲೆ ಬರಲಿ ಅನ್ನುವಂಥದ್ದು ಅವರ ವರ್ಣನೆ ಮಾಡುತ್ತಾ. ಅದರಲ್ಲೂ ಎಷ್ಟು ಸುಂದರ ಅಂದ್ರೆ ಅಲ್ಲಿ ಇಡೀ ದೇಹವನ್ನು ವರ್ಣನೆ ಮಾಡುತ್ತಾ ಕಿವಿಯನ್ನು ವರ್ಣನೆ ಮಾಡುತ್ತಾರೆ. ಕಿವಿಯನ್ನು ನೋಡಬೇಕಾದ್ರೆ ಕಿವಿಯಲ್ಲಿ ಒಂದು ತುಳಸಿ ಇತ್ತಂತೆ. ಆ ತುಳಸಿಯನ್ನು ನೋಡುವಾಗ ಮಧ್ವಾಚಾರ್ಯರಿಗೆ ಅನ್ನಿಸ್ತು, ಬಹುಶಃ ತುಳಸಿ ಕಿವಿಯಲ್ಲಿ ಕೂತ್ಕೊಂಡು ಗುಟ್ಟಾಗಿ ಭಗವಂತನಿಗೆ ಹೇಳ್ತಿದ್ದಾಳೆ ಏನು ಅಂದ್ರೆ, ದೇವರೇ ಘಮಘಮ ಅಂತ ಪರಿಮಳ ಇರುವ ನಿತ್ಯ ಕುಸುಮಗಳು ನಿನ್ನ ಪಾದಕ್ಕೆ ಬೇಕಾದಷ್ಟು ಬಂದು ಬೀಳ್ತಾವೋ, ಆದರೆ ನನ್ನನ್ನು ಮಾತ್ರ ಬಿಡಬೇಡ, ನಾನಿಲ್ಲದೆ ಇದ್ರೆ ಪೂಜೆ ಸ್ವೀಕಾರ ಮಾಡಬೇಡ ನೀನು ಅಂತ. ಉಪಕರಣ ಮನುಷ್ಯ ಭಾಸಿತ ತುಳಸಿ ಮಂತ್ರ ಯತೀವ ಲಾಳಿತ ಅಂತ ಅದನ್ನ ಹೇಳುವಂತ ಆ ಕಲ್ಪನೆಗಳೆಲ್ಲ ಇದೆ ಅಲ್ವಾ. ಇದೆಲ್ಲ ನೋಡುವಾಗ ಮನಸ್ಸು ಕರಗತ್ತೆ. ಎಲ್ಲ ಪೂರ್ಣವಾಗಿ ಕರಗಿ ಒಂದ್ಸರ್ತಿ ಇಂಥ ಗುರುಗಳು ನಮ್ಮ ಮಧ್ವಾಚಾರ್ಯರು, ಅಂಥ ವೇದವ್ಯಾಸ ದೇವರು ಅಂತ ಮೈ ಮನಸ್ಸು ಕರಗಿ ಒಂದ್ಸರ್ತಿ ಅವರ ಪಾದಕ್ಕೆ ಬೀಳಬೇಕು ಅಂತ ಅನಿಸುತ್ತೆ. ಅಂಥ ಭಾವ ಹುಟ್ಟುತ್ತೆ. ಇದು ಬಹಳ ಮನಸ್ಸಿಗೆ ಆಕರ್ಷಣೆಯನ್ನು ಮಾಡಿದಂಥ ಸರ್ಗಗಳು ಅಂತ ಹೇಳಬಹುದು. ನಿಜ ಆಚಾರ್ಯ. ಆ 7ನೇ ಸರ್ಗ ನೀವು ಹೇಳೋದು ಕೇಳಿದ್ರೆ, ಯಾಕಂದ್ರೆ ಹೋದ ವರ್ಷಕ್ಕೆ ತಾವು ಮಧ್ವನ ಮೇಲೆ ಪ್ರವಚನ ಮಾಡಿದ್ದು ಕೇಳಿದ್ವಿ. ನೀವು ಅಂದ್ರೆ ನಖಶಿಕಾಂತ ಅಲ್ಲಿ ವರ್ಣನ ಮಾಡ್ತಾ ಇದ್ದಾರೆ. ಅಂದ್ರೆ ವೇದವ್ಯಾಸ ದೇವರ ರೂಪವನ್ನು ಧ್ಯಾನ ಮಾಡಬೇಕು ಅಂದ್ರೆ 7ನೇ ಸರ್ಗ ಓದಿದ್ರೆ ಆ ಧ್ಯಾನಕ್ಕೆ ನಮಗೆ ಅದು ರೂಪ ಸಿಗ್ತದೆ. ತುಳಸಿ ಹೇಳಿದ್ರಿ, ಆ ತುಳಸಿ ಮಂತ್ರ ಯತೀವಲ ಜಲಜಾದ್ಯಾನಿ ಹರಿಯರಿಯುತ್ತಲಂ. ಆ ಕಮಲ ಎಲ್ಲ ನಮ್ಮ ಸ್ಥಾನವನ್ನು ಅಪಾರ ಮಾಡ್ತಾವ ಸ್ವಾಮಿ, ಯಾರಿಗೂ ಬಿಟ್ಟು ಕೊಡಬೇಡ್ರಿ. ಏನು ಆನಂದ. ಆ ದೇಹದ 32 ಸಲ್ಲಕ್ಷಣಗಳನ್ನ ಉಚಿತ ಗುರುತ ತದಕ್ರಮ. ಪಾದಗಳು ಹೆಂಗವೆ, ಮೀನಖಂಡಗಳು ಹೆಂಗವೆ, ಕೈಗಳು ಹೆಂಗವೆ, ವಿಶಾಲವಾದ ಸಪ್ತ ರಕ್ತ, ಅದೆಲ್ಲ 32 ಸಲ್ಲಕ್ಷಣವುಳ್ಳಂತಹ ಆಚಾರ್ಯ ಮಧ್ವರು ಹಾಗೂ ವೇದವ್ಯಾಸ ದೇವರು. ಆ ವರ್ಣನೆ ಅದ್ಭುತ. ತಮ್ಮ ಬಾಯಲ್ಲಿ ಕೇಳಿದ ನಾವೇ ಧನ್ಯರ ಆಚಾರ್ಯ. ಇನ್ನೂ ಅದು ನಮ್ಮ ಕಣ್ಮುಂದೆ ಕಟ್ತಾ ಇದೆ. ಆಚಾರ್ಯರು ಬದ್ರಿ ಹೋಗ್ತಾ ಇದ್ದಾರೆ, ಅಲ್ಲಿ ಗಿಡವನ್ನು ನೋಡ್ತಾರೆ. ಆ ಗಿಡದಲ್ಲಿ ಅಲ್ಲಿ ದ್ವಂದ್ವಾರ್ಥ, ಗಿಡದಲ್ಲಿ ಸುಖಭುಕ್ಷಿ ಶೋಭಕ್ಷ ವಿರುತಂ. ತಾವು ಬಾಯಿಂದ ಇನ್ನೂ ಅದು ನಮಗೆ ಗುರಿ ಗುಡ್ತಾ ಇದೆ ಆಚಾರ್ಯ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತಾವು ಹೇಳುವಾಗ ಮೈ ರೋಮಾಂಚನ ಆಗ್ತಾ ಇದೆ. ಆ ಕೂದಲುಗಳು ಎದ್ದೇಳ್ತಾವ. ಅಂದ್ರ ಎಂತ ನಮ್ಮ ಗುರುಗಳು, ಅವ್ರ ಗುರುಗಳು ವೇದವ್ಯಾಸರು ಎಂತವರು. ನಿಜವಾಗ್ಲೂ ನಾವು ಅವರ ಶರಣಾಗತಿ ಹೊಂದಿದ್ರೆ ನಮಗೆ ಒಂದು ಮೋಕ್ಷ ಅಂತ ಹೇಳಿ ಬಹಳ ಸುಂದರವಾಗಿ ತಿಳಿಸ್ಕೊಟ್ರೆ ಆಚಾರ್ಯ. ಬಹಳ ಸಂತೋಷ ಆಯ್ತು ಆಚಾರ್ಯ. ಇದು ಮುಂದೆ ಬರ್ತಾ ನಾಳೆ ಮಧ್ವನವಮಿ ಆಚಾರ್ಯ. ಮಧ್ವನವಮಿ ದಿನ ಆಚಾರ್ಯರು ಹಿರೇಬದರಿಕಾಶ್ರಮಕ್ಕೆ ಪ್ರವಾಸ ಮಾಡಿದರು ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಇತನಿಗತವಂತ ಪುಷ್ಪಂದಾರ ಕೇಂದ್ರದಲ್ಲಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಅದೃಶ್ಯರಾಗ್ತಾರೆ. ಅಲ್ಲಿ ಆಚಾರ್ಯರು ಅದ್ಯಾಪಿ ದೃಶ್ಯಸ್ತು ಬದರಿ ತಟೆ ಅದೃಶ್ಯಸ್ತು ರೂಪ ಪೀಠಸ್ತು ಅಂತ ಹೇಳ್ತಾರೆ. ಅಲ್ಲಿ ಆಚಾರ್ಯರ ಅನಂತೇಶ್ವರ ಗುಡಿಯಲ್ಲಿ ಆಚಾರ್ಯ ಏನೂ ಪ್ರತೀಕ ಇಲ್ಲ. ಅಲ್ಲಿ ಆಚಾರ್ಯ ಇದ್ದಾರೆ ಅಂತ ನಾವು ಹೆಂಗೆ ತಿಳ್ಕೋಬೇಕು, ಅದಕ್ಕೆ ಪ್ರಮಾಣ ಏನು ಆಚಾರ್ಯ? ಯಾಕಂದ್ರೆ ಏನೂ ಇಲ್ಲ ಅಲ್ಲಿ. ಬೇರೆ ಕಡೆ ಅಂದ್ರೆ ವೃಂದಾವನ ಇರ್ತದೆ, ಇಲ್ಲ ಒಂದು ಶಿಲೆ ಇರ್ತದೆ, ಏನಾರ ಒಂದು ಪ್ರತೀಕ ಇರ್ತದೆ, ಫೋಟೋ ಏನಾರ ಒಂದು ಇರ್ತದೆ. ಅನಂತೇಶ್ವರ ಗುಡಿಯಲ್ಲಿ ಆಚಾರ್ಯ ಅದೃಶ್ಯ ಸ್ಥಳ ಅಂತ ಅಷ್ಟೇ ಇದೆ ಹೊರತು ಏನು ಪ್ರತೀಕಗಳಿಲ್ಲ. ಅಲ್ಲಿ ಆಚಾರ್ಯ ಅದ್ಯಾಪಿ ಇದ್ದಾರೆ ಅನ್ನೋದಕ್ಕೆ ಪ್ರಮಾಣ ಏನು ಆಚಾರ್ಯ? ನಾವು ಯಾವ ರೀತಿ ತಿಳ್ಕೋಬೇಕು ಅದನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ. ಇದು ಏನು ಅಂದರೆ, ಇವತ್ತಿಗೂ ನಮಗೆ ಉಡುಪಿಯಲ್ಲಿ ಒಂದು ಪರ್ಯಾಯ ಮಠಾಧೀಶರು ಅಂತ ಇರ್ತಾರೆ. ಆ ಪರ್ಯಾಯಕ್ಕೆ ಪೀಠಕ್ಕೆ ಕೂಡುವಂಥವರು ಪ್ರತಿನಿತ್ಯವೂ ಕೃಷ್ಣನ ಪೂಜೆ ಎಲ್ಲ ಮುಗಿದ ನಂತರ ಅವರು ತೀರ್ಥವನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ಅನಂತೇಶ್ವರ ದೇವರ ಗುಡಿಗೆ ಹೋಗಿ ಅಲ್ಲಿ ಇರುವ ಮಧ್ವಾಚಾರ್ಯರಿಗೆ ತೀರ್ಥ ಕೊಟ್ಟು ಆಮೇಲೆ ಬಂದು ಅವರು ತೀರ್ಥವನ್ನು ತಗೊಳ್ಬೇಕು ಅಂತ ನಿಯಮ. ಯಾರೇ ಉಡುಪಿಯಲ್ಲಿ ಇದ್ರೂ ಕೂಡ, ಅಷ್ಟಮಠಾಧೀಶರು ಯಾರಿದ್ರೂ ಕೂಡ ಅವರಿಗೆ ಹೀಗೆ ಕ್ರಮ ಇರುವಂತಹದ್ದು ಮೊದಲಿಂದಲೂ ಬಂದ ಪರಂಪರೆ ಇದು. ಅಂದ್ರೆ ಪ್ರತಿಯೊಬ್ಬರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅವರು ತೀರ್ಥ ತಗೊಳ್ಳೋಕ್ಕಿಂತ ಮೊದಲು ಅಲ್ಲಿ ಮಧ್ವಾಚಾರ್ಯ ಇದ್ದಾರೆ ಅಂತ ಕೊಟ್ಟು ಬರ್ತಾರೆ. ನೀವು ಹೇಳಿದ್ರಿ ಈಗ ಅಲ್ಲಿ ಮಧ್ವಾಚಾರ್ಯ ಸನ್ನಿಧಾನವೇ ಇಲ್ಲ, ಹಾಗಾಗಿ ಅದನ್ನು ಏನಂತ ಕಲ್ಪನೆ ಮಾಡಿಕೊಳ್ಬೇಕು ಅಂತ. ಅಲ್ಲೊಂದು ಮಾತಿದೆ, ಅದೃಶ್ಯೋ ರೂಪ್ಯ ಪೀಠಿಯಸ್ತಿ ದೃಶ್ಯಸ್ತು ಬದರಿ ತಟೆ ಅಂತ. ಅದೃಶ್ಯರಾಗಿ ಅಲ್ಲಿದ್ದಾರೆ, ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂತ ತಿಳ್ಕೊಬೇಡ್ರಿ. ಯಾವಾಗಲೂ ಕೂಡ ಅಲ್ಲಿ ಹೋದಾಗ ಕಾಣಿಸಲ್ಲ ಮಧ್ವಾಚಾರ್ಯ. ಕಣ್ಣು ಮುಚ್ಚಿದ್ರೆ ಕಾಣಿಸ್ತಾರೆ ಅವರು.
ಕೆಲವು ಕಣ್ಣು ತೆರೆದಾಗ ಕಾಣೋಕ್ಕಿಂತಲೂ ಕೂಡ ಕಣ್ಣು ಮುಚ್ಚಿದಾಗ ಹೆಚ್ಚು ಕಾಣಿಸ್ತಾವಂತೆ. ಅದನ್ನು ಕಣ್ಣು ಮುಚ್ಚಿ ಕಾಣೋದನ್ನ ಅಭ್ಯಾಸ ಮಾಡಬೇಕಷ್ಟೇ. ನಮಗೇನಾಗ್ತಾ ಇದೆ ಇವತ್ತು, ಕಣ್ಣು ಮುಚ್ಚಿದ್ರೆ ಕತ್ಲು ಕಾಣಿಸ್ತಾ ಇದೆ ಅಷ್ಟೇ. ಆದರೆ ಕಣ್ಣು ಮುಚ್ಚಿದಾಗಲೂ ಒಂದು ಕಾಣಿಸುತ್ತೆ ಅಂತ ಕಂಡಾಗ ಆಗ ಬೆಳಕು ಕಾಣಲಿಕ್ಕೆ ಶುರುವಾಗುತ್ತೆ. ಅದು ಮಧ್ವರು. ಅಲ್ಲಿ ಈ ಹಿಂದೆ ನಿಮಗೆ ಇದಕ್ಕೊಂದು ಪ್ರಸಂಗ ಹೇಳ್ತೇನೆ. ತುಂಬ ಕೆಲವು ವರ್ಷಗಳ ಹಿಂದೆ ಒಬ್ಬ ಪರ್ಯಾಯ ಸ್ವಾಮಿಗಳು, ಯಾರೋ ಒಬ್ಬರು ಅಂತೂ ಆ ಪರ್ಯಾಯ ಸ್ವಾಮಿಗಳು ಏನು ಮಾಡಿದರು ಅಂದರೆ, ನಮ್ಮ ಹಾಗೆ ಇವತ್ತು ನಮಗೇನು ಸಂದೇಹ ಬಂತು ಅದೇ ಸಂದೇಹ ಅವರಿಗೆ ಬಂದು, ಇಲ್ಲಿ ಮಧ್ವಾಚಾರ ಸನ್ನಿಧಾನ ಇದೆ ಅಂತ ಹೇಳ್ತಾರೆ, ಬಟ್ ಏನೂ ಇಲ್ಲ ಇಲ್ಲಿ, ಅದಕ್ಕೆ ಒಂದು ಮಧ್ವರ ವಿಗ್ರಹವನ್ನು ಸ್ಥಾಪನೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಇಂಥ ದಿವಸ ಅವರು ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಮಾಡಿಕೊಂಡು ವಿಗ್ರಹವನ್ನು ಕೆತ್ತಿಸಿಬಿಟ್ರು. ಪುಟ್ಟದಾಗಿರುವ ಮಧ್ವಾಚಾರ್ಯ ವಿಗ್ರಹವನ್ನು ಕೆತ್ತಿಸೇ ಬಿಟ್ರು. ನಾಳೆ ಬೆಳಿಗ್ಗೆ ಆಯಿತು ಅಂದರೆ ಪ್ರತಿಷ್ಠಾಪನೆ. ನಾಳೆ ಬೆಳಿಗ್ಗೆ ಪ್ರತಿಷ್ಠಾಪನೆ ಎನ್ನುವ ಕಾರ್ಯಕ್ರಮ ಇಟ್ಟುಕೊಂಡು ಎಲ್ಲ ಕಡೆ ಪ್ರಚಾರ ನಡೆದು ಹೋಗಿದೆ, ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಂದು ಹೋಗಿದೆ, ಎಲ್ಲ ಆಗಿದೆ. ರಾತ್ರಿ ಮಲಗಿ ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ಪರ್ಯಾಯ ಸ್ವಾಮಿಗಳು ಮೊದಲು ಹೇಳಿದ ಮಾತು ಏನು ಅಂದರೆ, ದಯವಿಟ್ಟು ಈ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿ ಅಂತ. ಇದನ್ನು ಮಾಡಬೇಡ್ರಿ ಅಂತಂದ್ರು ಅವರು. ಎಲ್ಲರೂ ಕೇಳಿ, ಸ್ವಾಮಿ ಎಲ್ಲ ಇವತ್ತಿನ ಹೋಮ ಗೀಮ ಎಲ್ಲ ತಯಾರಿ ಆಗಿದೆ, ಎಲ್ಲ ಕಾರ್ಯಕ್ರಮಗಳಿಗೆ ಸನ್ನದ್ಧರಾಗಿದ್ದೀವಿ, ಎಷ್ಟೋ ಖರ್ಚು ಮಾಡಿಬಿಟ್ಟಿದ್ದೀವಿ ಸ್ವಾಮಿ, ಈಗ ಬೇಡ ಅಂದರೆ ಹೇಗೆ ಇದು? ಈಗ ಬೆಳಿಗ್ಗೆ ತಾನು ಇನ್ನೇನು ಮಾಡಬೇಕೀಗ, ಈಗ ಬೇಡ ಅಂದರೆ ಹೇಗೆ ಸ್ವಾಮಿ? ಬೇಡ, ಇದು ಮಾಡಬೇಕು. ಸ್ವಾಮಿಗಳು ಹೇಳಿದರು, ಇಲ್ಲಪ್ಪ ಮಾಡಲ್ಲ ನಾನು ಇದನ್ನು. ಯಾಕೆ ಅಂದರೆ, ನಾನು ರಾತ್ರಿ ಮಲಗಿದಾಗ ನನ್ನ ಸ್ವಪ್ನದಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರೇ ಬಂದು ನನಗೆ ಹೇಳಿದರು. ಏನು ಅಂದರೆ, ಈಗಾಗಲೇ ನಾನು ಅನಂತೇಶ್ವರ ದೇವರ ಗುಡಿಯಲ್ಲಿ ಕೂತಿದ್ದೇನಪ್ಪ, ಮತ್ತೀಗ ನನ್ನ ತಲೆ ಮೇಲೆ ಯಾಕೆ ಇನ್ನೊಂದು ಕಲ್ಲಿಡ್ತಾ ಇದ್ದೀನಿ ನೀವು ಅಂತ ನನ್ನನ್ನು ಕೇಳಿದರು. ಆದ್ರಿಂದ ನನಗದು ಮಾಡೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ನಿಜವಾಗಿಯೂ ಕೂಡ ಹಿಂದಿನವರು ಹೇಳಿದಂತೆ ಅದೃಶ್ಯೋ ರೂಪ್ಯ ಪೀಠೇಸ್ತಿ, ಅದೃಶ್ಯರಾಗಿ ಇವತ್ತಿಗೂ ಕೂಡ ಮಧ್ವಾಚಾರ್ಯರು ಅಲ್ಲಿ ಇದ್ದಾರೆ, ನನ್ನ ತಲೆ ಮೇಲೆ ಕಲ್ಲಿಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದರು, ಆ ವಿಗ್ರಹವನ್ನು ಮಾಡಿಬಿಟ್ಟಿದ್ರಲ್ಲ, ಕಡೆಗೆ ಏನು ಮಾಡಿದ್ರು ಗೊತ್ತಾ? ಇವತ್ತಿಗೆ ನೀವು ಹೋದರೆ ನೋಡಿಬೇಕಾದ್ರೆ ಈ ಏನು ಮಧ್ವಾಚಾರ್ಯ ಕೂಡುವ ಜಾಗ ಅಂತ ಹೇಳ್ತೀವಿ, ಅದರ ಮೇಲ್ಭಾಗದಲ್ಲಿ ಒಂದು ಗೋಡೆ ಇದೆ. ಆ ಗೋಡೆಯಲ್ಲಿ ಒತ್ತಿಟ್ಟಿದ್ದಾರೆ ಆ ಮೂರ್ತಿಯನ್ನು. ಆ ಮೂರ್ತಿ ಕೆತ್ತಿಸಿದ್ದನ್ನು ಅದಕ್ಕೆ ಕವಚ ಗಿವಚ ಹಾಕಿರ್ತಾರೆ. ಈಗ ಹಾಗೆ ಮಾಡಿ ಹನುಮಧೀಮ ಮಧ್ವ ಹಾಗೆ 3 ಇರುವಂತಹದ್ದು ಒಂದು ಆ ವಿಗ್ರಹಗಳನ್ನು ಅಲ್ಲಿ ಮೇಲೆ ಹಾಕಿಟ್ಟಿದ್ದಾರೆ. ಅಂದರೆ ಇದು ಅಲ್ಲಿ ಕೂತಿರುವ ಪರ್ಯಾಯ ಸ್ವಾಮಿಗಳಿಗಳೇನೆ ಅವರಿಗೆ ಬಂದ ಅನುಭವ ಇದು. ಸ್ವಪ್ನದಲ್ಲಿ ಬಂದು ನಾನು ಇದ್ದೇನೆ ಅಂತ ಮಧ್ವಾಚಾರ್ಯ ಹೇಳಿ ಹೋಗಿದ್ದಾರೆ. ಆದ್ದರಿಂದ ಮೊದಲಿಂದಲೂ ಇದ್ದಾರೆ ಮಧ್ವಾಚಾರ್ಯ, ಅವರ ಸನ್ನಿಧಾನ ಎನ್ನುವಂಥದ್ದು ಅಲ್ಲಿ ಇದ್ದೇ ಇದೆ ಯಾವಾಗಲೂ ಕೂಡ. ನಾವು ಸಂದೇಹ ಮಾಡಲೇಬಾರದು, ಆಚಾರಲ್ಲೇ ಇಲ್ಲ ಸಂದೇಹ ಮಾಡಲೇಬಾರದು. ಆಚಾರ್ಯ ಇದ್ದೇ ಇದ್ದಾರೆ ಅಂತೇಳಿ ಆಚಾರ್ಯರೇ ಪರ್ಯಾಯ ಪೀಠಾಧೀಶಗಳ ಮುಖಾಂತರ ತೋರಿಸಿಕೊಟ್ಟಾರೆ ಆಚಾರ್ಯ. ಬಹಳ ಸಂತೋಷ ಆಯ್ತು ಆಚಾರ್ಯ. ಇನ್ನೊಂದು ಈ ಸುಮಧ್ವ ವಿಜಯ ಈ ಕಾವ್ಯ ಏನಿದೆ, ಇದು ಇಂದಿನ ಯುವ ಜನತೆಗೆ ಏನು ಸಂದೇಶವನ್ನು ಕೊಡ್ತದೆ ಮುಖ್ಯವಾಗಿ? ಯಾಕಂದ್ರೆ ಯುವ ಜನರು ಈಗ ನೀವು ನೋಡ್ತಾ ಇದ್ದೀರಾ ಈಗಿನ ಯುವ ಜನತೆಗಳ ಕಾಲ ಹೆಂಗಿದೆ, ಈ ಹೊರಗಡೆ ಕಾಲ ವಾತಾವರಣ ಹೆಂಗಿದೆ, ಈ ಸುಮಧ್ವ ವಿಜಯವನ್ನು ಅಳವಡಿಸಿಕೊಳ್ಳುವುದರಿಂದ ಯುವ ಜನರಿಗೆ ಏನು ಉಪಯೋಗ ಮತ್ತು ಆ ಯುವ ಜನರಿಗೆ ಮುಖ್ಯವಾಗಿ ಸಂದೇಶವನ್ನು ಕೊಡ್ತಾ ಇದೆ ಸುಮಧ್ವ ವಿಜಯ ಅನ್ನೋದು? ಸುಮಧ್ವ ವಿಜಯ ಕೊಡುವ ಸಂದೇಶ ಶ್ರೀಮಧ್ವ ವಿಜಯದ್ದು 1, 2 ಅಲ್ಲ, ಹೇಳ್ತಾ ಹೋದ್ರೆ ಅನೇಕ ಸಂದೇಶಗಳಿದೆ ಅದರಲ್ಲಿ. ಪ್ರತಿ ಹಂತದಲ್ಲೂ ಸಂದೇಶಗಳು ಅದರಲ್ಲಿ. ನೀವು ಎಲ್ಲಿ ನೋಡಿದರೂ ಕೂಡ ಸಂದೇಶ. ನಿಮಗೊಂದು ಸಣ್ಣ ಕತೆ, ನೀವು ಈ ಮಧ್ವಾಚಾರ್ಯ ಅವತಾರ ಮಾಡಿದಾಗ ವಾಸುದೇವಾಚಾರ್ಯರಾಗಿದ್ದಾಗ ಕಥೆ ಬರುತ್ತೆ. ಬೆಳಿಗ್ಗೆ ಒಂದು ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೋದವರು ಸಾಯಂಕಾಲದ ತನಕಲೂ ಕೂಡ ಹಾಗೆ ಇದ್ರಂತೆ, ಆ ಬಾಲ ಬಿಟ್ಟಿಲ್ಲ. ಮತ್ತೆ ಸಾಯಂಕಾಲ ಬಂದ ನಂತರ ಮನೆಗೆ ಬಂದರು, ಆವಾಗ ಬಿಟ್ಟರು. ಇದರ ಮೂಲಕ ಏನು ಸಂದೇಶ ಇದೆ? ನಮ್ಮ ಭಾಗವತದಲ್ಲಿ ಎತ್ತು ಅಂದರೆ ಅದಕ್ಕೆ ಧರ್ಮದೇವತೆ ಅಂತ ಕರೆದಿದ್ದಾರೆ ಭಾಗವತದಲ್ಲಿ. ಅದರ ಬಾಲವನ್ನು ಹಿಡಿಯೋದಂದ್ರೆ ಧರ್ಮವನ್ನು ಅವಲಂಬಿಸೋದು ಅಂತ. ಬೆಳಿಗ್ಗೆ ಅಂದರೆ ಬಾಲ್ಯಾವಸ್ಥೆ ಅಂತ ಅರ್ಥ, ಸಾಯಂಕಾಲ ಅಂದರೆ ವಾರ್ಧಕ್ಯಾವಸ್ಥೆ ಅಂತ ಅರ್ಥ. ನಿಮ್ಮ ಧರ್ಮ ಕಾರ್ಯವನ್ನು ಯಾವಾಗ ಆರಂಭ ಮಾಡಬೇಕು ನೀವು ಅಂತಂದ್ರೆ ಕೌಮಾರ ಆಚರೇ ಪ್ರಾಜ್ಞಾ, ಅಂದರೆ ಸಣ್ಣ ವಯಸ್ಸಿನಲ್ಲೇನೆ ಮಕ್ಕಳಿಗೆ ಧರ್ಮದ ಬೋಧನೆ ಮಾಡಿ ಧಾರ್ಮಿಕವಾಗಿ ಬದುಕೋದನ್ನು ಕಳಿಸಿ, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು, ಇನ್ನೊಬ್ಬರು ತಲೆ ಒಡಿಬೇಕು, ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಕು ಅನ್ನುವ ಭಾವನೆ ಹುಟ್ಟಬಾರದು ಮಕ್ಕಳಿಗೆ. ಹೀಗೆ ಧರ್ಮದಲ್ಲಿ ಬದುಕಬೇಕು. ಕೊನೆಗೆ ಸಾಯಂಕಾಲದ ಹೊತ್ತಿಗೆ ವಾರ್ಧಕ್ಯಾವಸ್ಥೆಯಲ್ಲಿ ಕೈ ಬಿಡೋದು ಅಂದರೆ ಮುಂದೆ ಸಾಯಂಕಾಲ ಆದ್ಮೇಲೆ ರಾತ್ರಿಗೆ ಏನು ಮಾಡ್ತೀವಿ? ಕಣ್ಣು ಮುಚ್ತೀವಿ. ಅಂದರೆ ಅರ್ಥ ನಾವು ಕಣ್ಣು ಮುಚ್ಚೋ ಹೊತ್ತಿಗೆ, ಅಂದರೆ ಕಣ್ಣು ಮುಚ್ಚೋ ತನಕಲೂ ಕೂಡ, ನಮ್ಮ ಜೀವ ಹೋಗೋ ತನಕಲೂ ಕೂಡ ಧರ್ಮವನ್ನು ಬಿಡಬಾರದು ಅನ್ನುವ ಸಂದೇಶ ಇದು ಮಧ್ವ ವಿಜಯದಲ್ಲಿ ಕೊಡುತ್ತೆ. ಬಹಳ ಸಂತೋಷ. ಅನೇಕ ಸಂದೇಶಗಳು ನಾನು ಒಂದು ಹೇಳಿದ್ದಷ್ಟು. ಹೀಗೆ ಬಹಳ ಸಂತೋಷ ಆಚಾರ್ಯ.
ನಾವು ಈ ಆಧುನಿಕ ಯುಗದಲ್ಲಿ ಈ ದ್ವೈತ ಸಿದ್ಧಾಂತ ತತ್ವಗಳನ್ನು ನಮ್ಮಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬಹುದು? ಬಹಳ ಒಳ್ಳೆಯ ಪ್ರಶ್ನೆ. ದ್ವೈತ ಸಿದ್ಧಾಂತ ಇದು ಅಳವಡಿಸಿಕೊಂಡ್ರೆ ಎಷ್ಟು ಉಪಯೋಗ ಇದೆ, ಮತ್ತು ಮನಸ್ಸಿಗೊಂದು ನೆಮ್ಮದಿ ನಿಮಗೆ. ನಾನು ಎರಡು ಹೇಳ್ತೇನೆ ನಿಮಗೆ. ಒಂದು ಹೇಳಿದ್ದಾರೆ ಮಧ್ವಾಚಾರ್ಯರು, ಏನು ಅಂದರೆ ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ ಇಷ್ಟೇ ಸರ್. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ಕುರು ಭುಂಕ್ಷ್ವ, ಕುರು ಭುಂಕ್ಷ್ವ, ನಿನ್ನ ಪಾಲಿನ ಕರ್ಮ ಮಾಡು, ಬಂದದ್ದು ಉಣ್ಣು. ಏನು ಬರುತ್ತೆ ಅದನ್ನು ಉಣ್ಣು. ನಿನ್ನ ಪಾಲಿನ ಕರ್ಮ, ನಿನ್ನ ಪಾಲಿನ ಕರ್ಮ ಅಂದರೆ ನಿನ್ನ ಕರ್ತವ್ಯ ಏನಿದೆಯೋ ಅದನ್ನು ಮಾಡು. ಬಿಟ್ಟು ನಾನು ಇನ್ನೊಬ್ಬರನ್ನ ತುಳಿತೇನೆ ಅಂತ ಹೋಗಬೇಡ, ಇನ್ನೊಬ್ಬರನ್ನ ಅವರ ತಲೆ ಒಡೆದು ನಾನು ದುಡ್ಡು ತೊಗೊಳ್ತೇನೆ ಅಂತ ಮಾಡಬೇಡ. ನಿನಗೇನು ದೇವರು ಕೊಟ್ಟಿದ್ದಾನೆ ಅದರಲ್ಲಿ ಬದುಕು. ಅತಿಯಾದ ಆಸೆಯನ್ನು ಪಡಬೇಡ. ಎಷ್ಟಿದೆಯೋ ಅಷ್ಟು ದೇವರು ಕೊಟ್ಟದ್ದರಲ್ಲಿ ತೃಪ್ತಿಯಿಂದ ಬದುಕೋದನ್ನು ಕಲಿ ಅನ್ನುವಂಥದ್ದು ಇದು ಎಷ್ಟು ಜನರಿಗೆ ನೆಮ್ಮದಿ ಕೊಡುತ್ತೆ ಹೇಳ್ರಿ. ಈ ಭಾವನೆ ನಿಜವಾಗಲೂ ಕೂಡ ಒಳಗಡೆ ಅಳವಡಿಸ್ಕೊಂಡ್ಬಿಟ್ಟಿವಿ ಅಂದರೆ ಮನುಷ್ಯ ಯಾವಾಗಲೂ ಕೂಡ ಹತಾಶನಾಗೋದು, ದುಃಖಕ್ಕೊಳಗಾಗೋದು ಯಾವಾಗ ಅಂತ ಹೇಳಿದರೆ ತಾನು ಏನೋ ಒಂದು ಮನಸ್ಸಲ್ಲಿ ಅಂದುಕೊಳ್ತಾನೆ. ಆ ಅಂದುಕೊಂಡದ್ದು ಸಿಗಲ್ಲ ಬೇಗ. ಅದು ಸಿಗದೇ ಇದ್ದಾಗ ಅಯ್ಯೋ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಒದ್ದಾಡ್ತಾನೆ, ದುಃಖ ಪಡ್ತಾನೆ. ಆದರೆ ಈ ದುಃಖಕ್ಕೆ ಒಳಗಾಗೋದು ಯಾಕೆಂದರೆ ನನಗೆ ಬೇಕಾದ್ದು ಸಿಗಬೇಕು ಅಂತ ಅಷ್ಟೇ. ಅದರ ಬದಲಾಗಿ ದೇವ್ರು ಏನು ಕೊಟ್ಟಿದ್ದಾನೋ ಅದರಲ್ಲಿ ಬದುಕ್ತೀನಪ್ಪ ಅಂತ ಅನ್ಕೊಂಡ್ಬಿಟ್ರೆ ಎಷ್ಟು ಸುಖ ಇರುತ್ತೆ ಬದುಕು. ಈ ಸುಖದ ಬದುಕನ್ನು ಕೊಟ್ಟಿದ್ದಾನೆ. ಇನ್ನೊಂದು ಮುಖ್ಯವಾಗಿ ಮಧ್ವಾಚಾರ್ಯರು ಕೊಟ್ಟಿರುವಂತಹದ್ದು ಅಂತ ಹೇಳಿದರೆ ನಮಗೆ ಈ ಸಿದ್ಧಾಂತ, ಮಧ್ವಾಚಾರ್ಯ ಸಿದ್ಧಾಂತ, ಹರಿಸರ್ವೋತ್ತಮ ಅನ್ನುವಂಥ ಸಿದ್ಧಾಂತ, ವಾಯು ಜೀವೋತ್ತಮ ಅನ್ನುವಂಥ ಸಿದ್ಧಾಂತ, ಇದನ್ನು ನಂಬಿದರೆ ಅದರಲ್ಲಿ ನಾ ಆಗಲೇ ಹೇಳಿದಂತೆ ಅದರ ಒಳಗೆ ಹೋದರೆ ಬಹಳ ಆನಂದ ಆಗುವಂಥ ಒಂದು ಸಿದ್ಧಾಂತ ಅದು. ಇಂಥದ್ದು ಅನೇಕ ಹೇಳಲಿಕ್ಕೆ ಒಂದು ಹೋಗ್ತಾ ಆದರೆ ಜಾಸ್ತಿ ಆಗುತ್ತೆ. ಆಗಲ್ಲ ಆಚಾರ್ಯ, ಬಹಳ ಧನ್ಯವಾದಗಳು. ಮುಖ್ಯವಾಗಿ ಕೆಲವೊಂದು ವಿಷಯಗಳನ್ನು ತಿಳಿಸಿಕೊಟ್ರೆ ಆಚಾರ್ಯ. ಈಗ ನಮ್ಮ ಯುವ ಜನರಲ್ಲಿ ಕೆಲವೊಂದು ಸಂದೇಹಗಳು ಇರ್ತಾವೆ ಆಚಾರ್ಯ. ಅಂದರೆ ಈಗ ಅವಕ್ಕೆ ಹೌದೋ ಇಲ್ಲೋ ಅಷ್ಟೇ ಉತ್ತರ ಇರ್ತದೆ. ಸೊ ಆ ರೀತಿ ಕೆಲವೊಂದು ರಾಪಿಡ್ ಫೈರ್ ಕ್ವಶನ್ಸ್ ಅಂತೆಲ್ಲ ಇರ್ತದೆ. ಆ ರೀತಿ ಕೆಲವೊಂದು ಪ್ರಶ್ನೆಗಳು ನಮ್ಮ ಯುವ ಜನರಲ್ಲಿ ಬಂದ ಪ್ರಶ್ನೆಗಳನ್ನ ಸಂಗ್ರಹ ಮಾಡಿದ್ದೇನೆ ಆಚಾರ್ಯ. ಅದಕ್ಕೆ ಹೌದೋ ಇಲ್ಲ ರಾಪಿಡ್ ಫೈರ್ ಟೈಪ್ ಒಂದು ಕ್ವಶನ್ ಆನ್ಸರ್ ಇದೆ ಆಚಾರ್ಯ. ಈ ಮಧ್ವಾಚಾರ್ಯರು ಸ್ಥಾಪಿಸಿದ ವೇದಾಂತ ದರ್ಶನ ಯಾವುದು? ತತ್ವವಾದ. ಓಕೆ. ದ್ವೈತ ತತ್ವದ ಮೂಲ ಸಂದೇಶ ಒಂದೇ ಸಾಲಿನಲ್ಲಿ ತಾವು ಹೇಳೋದಾದ್ರೆ? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಮಧ್ವಾಚಾರ್ಯರನ್ನ ಯಾರ ಅವತಾರ ಅಂತ ಹೇಳ್ತಾರೆ ಆಚಾರ್ಯ? ವಾಯುದೇವರು. ಆಮೇಲೆ ಅವರ ಪ್ರಮುಖ ತತ್ವ ಗ್ರಂಥಗಳನ್ನ ಒಂದನ್ನ ತಾವು ಹೆಸರಿಸಬಹುದು ಆಚಾರ್ಯ? ಶ್ರೀಮದ್ ಅನುವ್ಯಾಖ್ಯಾನ. ಓಕೆ. ಆಚಾರ್ಯ ಮಧ್ವರು ಹೆಚ್ಚಾಗಿ ಒತ್ತಿ ಹೇಳಿದ ಮಾರ್ಗ ಯಾವುದು? ಭಕ್ತಿ ಮಾರ್ಗ. ಆಮೇಲೆ ಈಗ ರೀಸೆಂಟ್ಲಿ ಒಂದು ನಡೀತಾ ಇರೋ ಪ್ರಶ್ನೆ ಆಚಾರ್ಯ, ಉಡುಪಿಯಲ್ಲಿರೋದು ಕೃಷ್ಣನ ವಿಗ್ರಹವೋ ಅಥವಾ ಸ್ಕಂದನ ವಿಗ್ರಹವೋ? ಅದಕ್ಕೆ ಕೃಷ್ಣನ ವಿಗ್ರಹ. ಪ್ರಶ್ನೆನೇ ಇಲ್ಲ ಆಚಾರ್ಯ. ಶ್ರೀಮದಾಚಾರ್ಯರ ಜೀವನದಲ್ಲಿ ಪ್ರಮುಖ ಯಾತ್ರೆ ಯಾವುದು ಆಚಾರ್ಯ? ಬದ್ರಿ ಯಾತ್ರೆ. ಶ್ರೀಮದಾಚಾರ್ಯರ ಬೋಧನೆಯಲ್ಲಿ ಜೀವನದ ಮೌಲ್ಯ ಯಾವುದು? ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೇ. ಮಧ್ವಾಚಾರ್ಯರು ಭಕ್ತರಿಗೆ ನೀಡಿದ ಸಂದೇಶ, ಪ್ರಮುಖ ಸಂದೇಶ ಏನು? ಪ್ರಮುಖ ಸಂದೇಶ, ಎಲ್ಲರೂ ಕೂಡ ನಿಮ್ಮ ಪಾಲಿನ ಕರ್ಮ ಮಾಡಿಕೊಂಡು ಮತ್ತೊಬ್ಬರಿಗೆ ಸಹಾಯ ಮಾಡಿಕೊಂಡು ಎಲ್ಲರಲ್ಲೂ ದೇವರನ್ನ ಕಂಡು ಬದುಕಿ. ಒಂದೇ ಪದದಲ್ಲಿ ತಾವು ಮಧ್ವಾಚಾರ್ಯರನ್ನು ಹೇಳುವುದಾದರೆ ಏನಂತ ಹೇಳ್ತೀರಾ ಆಚಾರ್ಯ? ಒಂದೇ ಪದದಲ್ಲಿ ಹೇಳಬೇಕು ಅಂದರೆ, ನನ್ನ ಜೀವನದಲ್ಲಿ ಮಧ್ವರೆಂಬ ಗುರುಗಳನ್ನು ಗೆದ್ದೆ. ವಾಹ್, ಕ್ಯಾ ಬಾತ್ ಹೈ. ಅದರ ಹಿನ್ನೆಲೆ ಒಂದು ಸ್ವಲ್ಪ ಹೇಳ್ತೇನೆ. ಆಗಲೇ ಅವಶ್ಯ. ಏನು ಅಂದರೆ, ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮಧ್ವಾಚಾರ್ಯರಿಗೆ ವಾದ ಆಯಿತು. ವಾದದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಸೋತರು. ಅವರು ಸೋತಾಗ ಎಲ್ಲರ ಎದುರಲ್ಲೂ ಕೂಡ ನಾ ಗೆದ್ದೆ ಅಂತ ಕುಣಿದ್ರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಸೋತರು. ಸೋತ ನಂತರ ನಾನೇ ಗೆದ್ದೆ ಅಂತ ಕುಣಿದ್ರು. ಅದಕ್ಕೆ ಏನು ಹುಚ್ಚಿಡಿತು ಅಂತ ಅಂದ್ಕೊಂಡ್ರು. 2 ನಿಮಿಷ ಆದಮೇಲೆ ಅವ್ರು ಹೇಳಿದರು, ನಾನು ವಾದದಲ್ಲಿ ಸೋತೆ, ನನ್ನ ಜೀವನದಲ್ಲಿ ಮಧ್ವರಂಥ ಗುರುಗಳನ್ನು ಗೆದ್ದೆ ಅಂತ ಹೇಳಿ. ಅದರಿಂದ ನಾವು ಹೇಳೋದಾದರೆ ಒಂದೇ ಮಾತಲ್ಲಿ ಮಧ್ವರ ಬಗ್ಗೆ ಹೇಳೋದು ಅಂದರೆ, ನಮ್ಮ ಜೀವನದಲ್ಲಿ ಮಧ್ವರಂಥ ಗುರುಗಳನ್ನು ಗೆದ್ದಿದ್ದೇವೆ. ಏನು ಒಂದೇ ಶಬ್ದದಲ್ಲಿ ಬಹಳ ಆಚಾರ್ಯರ ಬಗ್ಗೆ ಅವರನ್ನ ಬಹಳ ಚಂದ ನಿತ್ಯ ಚಂದ ವರ್ಣಿಸಿದ್ದಾರೆ ಆಚಾರ್ಯ. ಇನ್ನೊಂದು ಆಚಾರ್ಯ, ಭಕ್ತಿ ಮೋಕ್ಷಕ್ಕೆ ಅಗತ್ಯವೇ? ಖಂಡಿತವಾಗಿಯೂ ಕೂಡ. ಎಲ್ಲ ಜೀವಿಗಳು ಸಮಾನರೇ? ಸಾಧ್ಯವೇ ಇಲ್ಲ. ವಿಷ್ಣುವೇ ಪರಮಾತ್ಮನ? ಖಂಡಿತ. ಕೊನೆಗೆ ಆಚಾರ್ಯ ಕನ್ಕ್ಲೂಷನ್ನಲ್ಲಿ
ಇಂದಿನ ಯುವಜನತೆ ಮಧ್ವಾಚಾರ್ಯರಿಂದ ಏನು ಕಲಿಬೇಕು? ಮುಖ್ಯವಾಗಿ ಈ ಏನು ಪಾಡ್ಕಾಸ್ಟ್ ಇದೆ ಆಚಾರ್ಯ, ಇದು ನಾವು ಮಾಡ್ತಾ ಇರೋದೇ ಯುವಜನರಿಗಾಗಿ. ಈಗ ನಮ್ಮ ತಾಯಿ, ನಮ್ಮ ತಾತ ಅವರು ಆ ಸಂಪ್ರದಾಯವನ್ನು ಪಾಲನಾ ಮಾಡ್ಕೋತ ಬಂದಿದ್ರು. ಈಗಿನ ಯುವಜನತೆ ಈ ವಾತಾವರಣಗಳಿಂದ, ಕಲ್ಮಶವಾದಂತಹ ವಾತಾವರಣದಿಂದ ಅಟ್ರಾಕ್ಷನ್ ಬೇರೆ ಕಡೆ ಆಗ್ತಾ ಇದೆ ಆಚಾರ್ಯ. ಸೊ ಈ ಒಂದು ಪಾಡ್ಕಾಸ್ಟ್ ನಮಗೆ ಮುಖ್ಯವಾಗಿ ಯುವಜನರಿಗೆ ಮುಟ್ಟಬೇಕು. ಹಾಗಾಗಿ ಈ ಯುವಜನತೆಗೆ ಮಧ್ವಾಚಾರ್ಯರಿಂದ ಏನು ಕಲಿಬೇಕು ಯುವಜನತೆ ಅನ್ನೋದನ್ನ ತಾವು ಹೇಳಿ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿ 9 ಕಿಂಡಿಯ ಒಳಗಡೆ ಭಗವಂತನನ್ನು ನೋಡು ಅಂತ ಹೇಳಿದರು. 9 ಕಿಂಡಿಗಳನ್ನು ಮಾಡಿ. ಇದರ ಉದ್ದೇಶ ಏನು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 9 ಕಿಂಡಿಗಳಿರುತ್ತೆ, ನವದ್ವಾರಗಳು. ಅಂದ್ರೆ ಬರೀ ಉಡುಪಿಯಲ್ಲಿರುವಂತಹದ್ದು ಮಾತ್ರ ಭಗವಂತನ ಮಂದಿರ ಅಂತ ತಿಳಿಬೇಡ. ಪ್ರತಿಯೊಬ್ಬ ಮನುಷ್ಯನ ದೇಹವೂ ಕೂಡ ಭಗವಂತನ ಮಂದಿರ, ಒಳಗೊಬ್ಬ ದೇವರಿದ್ದಾನೆ ಅಂತ ತಿಳಿದು ಅವನ ಜೊತೆಗೆ ವ್ಯವಹರಿಸುವಾಗ, ಅವನ ಜೊತೆಗೆ ಮಾತನಾಡುವಾಗ ಒಳಗೊಬ್ಬ ಭಗವಂತ ಇದ್ದಾನೆ ಎನ್ನುವ ಎಚ್ಚರ ಸದಾ ಇರಲಿ. ಅಂತರ್ಯಾಮಿಯಾಗಿ ಭಗವಂತ ಎಲ್ಲರಲ್ಲೂ ಕೂಡ ಇದ್ದಾನೆ ಅನ್ನುವಂಥದ್ದನ್ನ ತಿಳಿದು ಬದುಕಬೇಕು. ಆವಾಗ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಅಂದರೆ ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಕಂಡಾಗ ಅವನನ್ನು ದ್ವೇಷ ಮಾಡುವ ಭಾವ ಕಡಿಮೆ ಆಗುತ್ತೆ. ಹಾಗೆ ಆದ್ದರಿಂದ ಈ ದೃಷ್ಟಿಯಲ್ಲಿ ಬದುಕಬೇಕು. ಬಹಳ ಸಂತೋಷ ಆಚಾರ್ಯ. ಇವತ್ತಿನ ಈ ಸುದಿನದಲ್ಲಿ ನಾವು ತಮ್ಮಿಂದ ಶಾರ್ಟ್ ಆದರೂ ಸ್ವೀಟ್ ಆಗಿ ಏನಂತಾರಲ್ಲ ಆ ರೀತಿ ಆಚಾರ್ಯ ಮಧ್ವರ ಒಂದು ಚರಿತ್ರೆ ಹಾಗೂ ಅವರ ಪ್ರಮುಖ ಸಂದೇಶ ಏನು ನಮ್ಮ ಸಮಾಜಕ್ಕೆ ಅನ್ನೋದನ್ನು ಬಹಳ ಸುಂದರವಾಗಿ ತಿಳ್ಕೊಂಡ್ವಿ ಆಚಾರ್ಯ. ತಮಗೆ ನಮ್ಮ ಈ ಜಿಜ್ಞಾಸೆ ತಂಡದಿಂದ ಅನಂತಾನಂತ ಸಾಷ್ಟಾಂಗಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಆಚಾರ್ಯ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಜಿಜ್ಞಾಸೆ ತಂಡ ಹಾಗೂ ಈ ಸ್ಥಳದಲ್ಲಿ ನಮ್ಮ ಮಹಾಸ್ವಾಮಿಗಳಾದಂತಹ ಶ್ರೀ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದಂಗಳವರು ಏನು ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿಕೊಟ್ಟಾರೆ. ಆ ವಿದ್ಯಾರ್ಥಿ ನಿಲಯದಲ್ಲಿ ಶ್ರೀರಾಮ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ನಲ್ಲಿ ನಾವು ಈ ಒಂದು ಪಾಡ್ಕಾಸ್ಟ್ ರೆಕಾರ್ಡಿಂಗ್ ಸೆಷನ್ ಅನ್ನು ಮಾಡ್ತಾ ಇದ್ದೇವೆ ಆಚಾರ್ಯ. ಅವರ ಅನುಗ್ರಹದಿಂದ ಇದೆಲ್ಲ ಮಾಡ್ತಾ ಇದ್ದೇವೆ. ಇದು ನಮ್ದು ಫಸ್ಟ್ ಪಾಡ್ಕಾಸ್ಟಿಂಗ್ ಆಚಾರ್ಯ. ಈ ಹಿಂದೆ ನಾವು 4 ಜಿಜ್ಞಾಸೆ ಧಾರ್ಮಿಕ ಹರಟೆ ರೂಪದಲ್ಲಿ ಜಿಜ್ಞಾಸೆ ಕಾರ್ಯಕ್ರಮ ಮಾಡಿದ್ದೇವೆ. ಮೊನ್ನೆ ತಾವು ಒಂದು ಜಿಜ್ಞಾಸೆ ಹರಟೆ ಧಾರ್ಮಿಕ ಹರಟೆ ಕಾರ್ಯಕ್ರಮ ತಗೊಂಡ್ರೆ ಆಚಾರ್ಯ. ಅದು ಲೈವ್ ಕ್ವಶನ್ ಆನ್ಸರ್ ಇರುತ್ತೆ. ಇದೊಂಥರ ನಾವೊಂದು ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಮಾತಾಡಿ ಜನರಿಗೆ ಒಂದು ಸಂದೇಶ ತಿಳಿಸೋದು. ಈ ಒಂದು ಪಾಡ್ಕಾಸ್ಟ್ ತಮಗೆ ಹೆಂಗೆ ಅನಿಸ್ತಾ ಆಚಾರ್ಯ? ಇದರಿಂದ ಇನ್ನು ನಾವು ಏನು ಮಾಡ್ಬೋದು ಒಳ್ಳೆಯದು? ತಮ್ಮ ಒಂದು ಮಾರ್ಗದರ್ಶನ ಅತ್ಯಮೂಲ್ಯ ಆಚಾರ್ಯ ನಮಗೆ. ಖಂಡಿತ ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ಕೋಟಿ ನಮನಗಳನ್ನು ಪರಮಪೂಜ್ಯರಾದಂಥ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಬೇಕು. ಯಾಕೆಂದರೆ ಇವತ್ತು ಪೂಜ್ಯ ಶ್ರೀಪಾದಂಗಳವರು ಎಲ್ಲ ಕಡೆಯಲ್ಲೂ ಕೂಡ ಈ ಭಕ್ತಿಯ ರಸವನ್ನು ತುಂಬಿ ಪ್ರತಿನಿತ್ಯ ರಾಮನಾಮ ಸ್ಮರಣೆಯನ್ನು ಮಾಡಿ ಅಂತ ಎಲ್ಲರಲ್ಲೂ ಯುವಕರಲ್ಲಿ ಮುಖ್ಯವಾಗಿ ಈ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಶ್ರೀಪಾದಂಗಳವರು. ಯಾಕೆಂದರೆ ಇವತ್ತಿನ ಯುವಕರು ಗಟ್ಟಿಯಾದರೆ ಮುಂದೆ ಧರ್ಮ ಉಳಿಯುತ್ತೆ. ಆ ಹಿನ್ನೆಲೆಯಲ್ಲಿ ಶ್ರೀಪಾದಂಗಳವರು ಇದರ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ, ಮತ್ತು ಈ ಒಂದು ಏನು ಕೆಲಸ ಮಾಡ್ತಾ ಇದ್ದೀರಿ, ತುಂಬ ಅಂದರೆ ಮಾರ್ಮಿಕವಾದ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕವಾಗಿ ಜಗತ್ತಿಗೆ, ಅಂದರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಎಲ್ರಿಗೂ ಕೂಡ ಸಂದೇಹ ಇರುತ್ತೆ, ಆದರೆ ಉತ್ತರ ಸಿಕ್ಕಿರಲ್ಲ ಅವರಿಗೆ. ಸೊ ಅಂಥವರಿಗೆಲ್ಲ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಇದು ತುಂಬ ಅವರಿಗೆ ಸಂತೋಷದಾಯಕವಾದ ಕೆಲಸ. ಮನೆಯಲ್ಲೇ ಕೂತ್ಕೊಂಡವರು ನೀವು ಮಾಡಿದಂಥ ಈ ಪ್ರಸಂಗಗಳನ್ನು ಯೂಟ್ಯೂಬ್ ಮೂಲಕ ಎಲ್ಲದರ ಮೂಲಕ ಇವತ್ತಿನ ಅಂತರ್ಜಾಲದ ಮೂಲಕವಾಗಿ ಅದನ್ನು ನೋಡಿ ಆನಂದಿಸ್ತಾರೆ. ಮತ್ತು ಅವರಿಗೆ ಉತ್ತರ ಸಿಗತ್ತೆ. ನಾವು ತಿಳಿದಂಥ ಸಿದ್ಧಾಂತ ಸರಿ ಇದೆ, ನಾವು ಇದರಲ್ಲಿ ನಡೀಬೇಕು ಅನ್ನುವ ಭಾವನೆ ಹುಟ್ಟುತ್ತೆ ಅವರಿಗೆ. ತುಂಬ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಈ ಶ್ರೀರಾಮ ವಿದ್ಯಾರ್ಥಿ ನಿಲಯವು ಕೂಡ ಅವಕಾಶ ಮಾಡಿಕೊಟ್ಟಿದೆ. ಅದರಿಂದ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವರೆಲ್ಲರಿಗೂ ಕೂಡ ಶಕ್ತಿಯಾಗಿ, ಅವರು ವ್ಯಕ್ತಿ ರೂಪದಿಂದ ಬೇರೆ ಕಡೆ ಇದ್ದರೂ ಕೂಡ ಶಕ್ತಿ ರೂಪದಿಂದ ಇಲ್ಲಿ ಎಲ್ಲ ಪದಾಧಿಕಾರಿಗಳಲ್ಲಿದ್ದು ಅವರನ್ನು ಮುನ್ನಡೆಸ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುತ್ತೇನೆ. ಹೀಗೆ ಈ ಕಾರ್ಯ ಇನ್ನೂ ಮುಂದುವರಿಯಲಿ, ಇದು ಪ್ರವರ್ಧಮಾನಕ್ಕೆ ಬರಲಿ. ವರ್ಧತಾಂ ಅಂತ, ಅಭಿವರ್ಧತಾಂ ಅಂತ ಹೇಳುತ್ತೇನೆ. ಧನ್ಯವಾದಗಳು ಆಚಾರ್ಯ, ತಮಗೆ ಅನಂತಾನಂತ ಧನ್ಯವಾದಗಳು. ತಾವು ಹೇಳಿದಂಗೆ ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನೋ ಇಲ್ಲದಿದ್ದರೇನೋ. ಖಂಡಿತ. ತಮಗೆ ಸಾಷ್ಟಾಂಗ ನಮಸ್ಕಾರ, ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದ ಆಚಾರ್ಯ. ಶ್ರೀಕೃಷ್ಣ ಅರ್ಪಣ ವಸ್ತು. ಹರೇ ನಮಃ.